ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಇಂದಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಹಾಸನದ ಹಿರಿಯ ಪತ್ರಕರ್ತ ಆರ್.ಪಿ. ವೆಂಕಟೇಶ್ ಮೂರ್ತಿ ಅವರೊಂದಿಗೆ ಮಾತುಕತೆ. ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಹಿರಿಯ ಜೀವಗಳ ಭಾವದ ಅಪರೂಪದ ಅತಿಥಿ ಹಾಸನದ ಹಿರಿಯ ಪತ್ರಿಕೋದ್ಯಮಿ ಹಾಗೂ ಸಮಾಜ ಸೇವಕರಾದ ಆರ್.ಪಿ. ವೆಂಕಟೇಶ್ ಮೂರ್ತಿಯವರು. ವೆಂಕಟೇಶ್ ಮೂರ್ತಿಯವರು ಜನತಾ ಮಾಧ್ಯಮ ಪತ್ರಿಕೆಯಿಂದ ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಚಿರಪರಿಚಿತವಾಗಿರ್ತಕ್ಕಂತಹ ಒಂದು ಹೆಸರು. ಪತ್ರಿಕೋದ್ಯಮಕ್ಕಷ್ಟೇ ಸೀಮಿತವಾಗದೆ ಅದರ ಜೊತೆಗೆ ಸಮಾಜದಲ್ಲಿ ಮತ್ತೆ ಜನರಿಗೆ ಅಗತ್ಯ ಇರತಕ್ಕಂತಹ ಅನೇಕ ಚಳುವಳಿಗಳಲ್ಲಿ ಅವರು ಕೈಯನ್ನ ಜೋಡಿಸಿದಂಥವ್ರು. ಅದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವ್ರು. ಬಹಳ ಮುಖ್ಯವಾಗಿ ಏನು ಸಾರ್ವಜನಿಕ ಸ್ಥಳಗಳು ಅಂತ ಹೇಳಿ ಇದ್ದಾವೋ ಆ ಸ್ಥಳಗಳನ್ನ ಸ್ವಚ್ಛ ಮಾಡಬೇಕು ಮತ್ತೆ ಪರಿಸರಕ್ಕೆ ಹೆಚ್ಚು ಇಂಬನ್ನ ನೀಡಬೇಕು ಅನ್ನುವಂತಹ ಕಾರಣದಿಂದಾಗಿ ಅನೇಕ ಸಂಘಟನೆಗಳನ್ನ ಮಾಡಿಕೊಂಡು 10 ಜನರನ್ನ ಸೇರಿಸಿಕೊಂಡು ಅನೇಕ ವರ್ಷಗಳಿಂದ ಈ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಈ ಕೆಲಸ ಮುಂದುವರೆದಿದೆ. ಆರ್.ಪಿ. ವೆಂಕಟೇಶ್ ಮೂರ್ತಿ ಅವರ ವೃತ್ತಿ ಬದುಕಿನ ಅನುಭವಗಳು ಹೇಗಿತ್ತು, ಅವರ ಜೀವನದ ಅನುಭವಗಳು ಹೇಗಿತ್ತು ಅನ್ನುವಂಥದ್ದನ್ನ ಇವತ್ತು ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ನಮಸ್ಕಾರ. ನಮ್ಮ ಜಿಲ್ಲೆಯವರು ಅನ್ನುವಂತ ಹೆಮ್ಮೆ ನಮ್ಗೆ ಇದ್ದೇ ಇದೆ. ಜನತಾ ಮಾಧ್ಯಮ ಪತ್ರಿಕೆಯ ಮೂಲಕ ತಾವು ನಮ್ಮ ಜಿಲ್ಲೆಯ ಜನತೆಯನ್ನ ತಲುಪಿದಂತವ್ರು. ನಿಮ್ಮ ಹುಟ್ಟು ಮತ್ತೆ ಬಾಲ್ಯ ಇದ್ರ ಬಗ್ಗೆ ಒಂದಷ್ಟು ಮೆಲ್ಕು ಹಾಕಿ. ನಮ್ಮೂರು ರಾಂಪುರ ಅಂತೇಳಿ ಸಕಲೇಶ್ಪುರ ತಾಲೂಕಿನ ಎಷ್ಟ್ಲೂರು ಹೋಬಳಿನ ಒಂದು ಪುಟ್ಟ ಗ್ರಾಮ. ಮೊದಲು ಒಂದೇ ಮನೆ ಇತ್ತು, ಆಮೇಲೆ 3 ಮನೆ ಆಯ್ತು. ನಾನು ಹುಟ್ಟಿದ್ದು 1955 ಇಸ್ವಿ ಅಕ್ಟೋಬರ್ ತಿಂಗಳು 12ನೇ ತಾರೀಕು. ನಮ್ಮ ತಂದೆ ಹೆಸರು H.S. ಪರಮೇಶ್ವರಗೌಡ ಅಂತ ಮತ್ತು ತಾಯಿ ಸಣ್ಣಮ್ಮ ಅಂತೇಳಿ. ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದು ಈಚಿರ್ಬೀಡ್ ಅಲ್ಲಿ ಮಾದರಿ ಪ್ರಾಥಮಿಕ ಶಾಲೆ. ಆಮೇಲೆ ಪ್ರೌಢಶಾಲೆ ಶನಿವಾರ ಸಂತೆನಲ್ಲಿ ಓದಿದ್ದು ನಾನು. PUC ಇಂದ ಡಿಗ್ರಿ ನಮ್ಗೆ ಆಗ 1 ವರ್ಷದ PUC ಇತ್ತು 70ನೇ ಇಸ್ವಿನಲ್ಲಿ. ಅಲ್ಲಿಂದ ನಾನು 74ನೇ ಇಸ್ವಿ ತನಕ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು, ಅಲ್ಲಿ ನಾನು ಡಿಗ್ರಿ ಮುಗಿಸಿ BSc ಮಾಡಿದ್ದು. ನಾನು BSc ಮಾಡಿದ ನಂತರ ನಾನು LLB ಓದಲಿಕ್ಕೆ ಅಂತೇಳಿ ಹಾಸನಕ್ಕೆ ಬಂದೆ. ಮೊದಲು ನಾನು B.Ed ಹೋಗಬೇಕು ಅಂತ ಯೋಚನೆ, ಮೊದಲು ಅದಕ್ಕೂ ಏನೋ ನಮ್ಮ ಅಣ್ಣ ಏಜಿಗೆ ಸೇರಿಸ್ಬೇಕು ಈ ಥರದ್ದೆಲ್ಲ ಏನೇನೋ ಆಲೋಚನೆ ಇಟ್ಕೊಂಡಿದ್ರು. ಅದು ಯಾವುದು ಆಗಲಿಲ್ಲ. ಕೊನೆಗೆ B.Ed ಸೇರಿಸೋಣ ಅಂತ ಆಲೋಚನೆ ಇಟ್ಕೊಂಡು ಬಂದೆ. ಕೊನೆಗೆ ಇಲ್ಲ LLB ಮಾಡಬೇಕು ಅಂತೇಳಿ ನಾನು ಹಾಸನಕ್ಕೆ ಬಂದು M. ಕೃಷ್ಣ ಕಾಲೇಜಿನಲ್ಲಿ. ಇದು ನಮ್ಮದೇ ಮೊದಲನೇ ಬ್ಯಾಚ್ 1974ನೇ ಇಸ್ವಿನಲ್ಲಿ LLB ಹೋಗಿ ಇಲ್ಲಿ ಬಂದ ತಕ್ಷಣ ಏನಾಯಿತು, ಅಷ್ಟೊತ್ತಿಗೆ ದೇಶಾದ್ಯಂತ ಒಂದು JP ಚಳವಳಿ ಶುರು ಆಗಿತ್ತು. ಬಿಹಾರದಲ್ಲಿ ಮತ್ತು ಗುಜರಾತಲ್ಲಿ ವಿದ್ಯಾರ್ಥಿಗಳು, ಯುವಜನರು ಅವತ್ತಿನ ವ್ಯವಸ್ಥೆ ವಿರುದ್ಧ ಒಂದು ಹೋರಾಟವನ್ನು ಶುರು ಮಾಡಿದರು. ಕೊನೆಗೆ ಅದನ್ನು ಲೀಡ್ ಮಾಡಬೇಕು ಅಂತೇಳಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ವಿದ್ಯಾರ್ಥಿಗಳು, ಯುವಜನರೆಲ್ಲ ಕೋರಿಕೆ ಮಾಡ್ತಾರೆ. ಕೊನೆಗೆ JP ಅವರು ಅದನ್ನು ಲೀಡ್ ಮಾಡ್ತಾರೆ. ಅದನ್ನು ಒಂದು ಕಡೆ ಅದನ್ನು ನವನಿರ್ಮಾಣ ಚಳವಳಿ ಅಂತಲೂ ಕರಿತಿದ್ವಿ, ಮತ್ತು ಇದನ್ನು JP ಚಳವಳಿ ಅಂತಲೇ ಹೆಚ್ಚು ಪರಿಚಿತವಾದಂಥ ಒಂದು ಚಳವಳಿ. ಇದು ನನ್ನ ಆರಂಭದ ದಿನಗಳು. ರಾಂಪುರ ತಾವು ಆಗ್ಲೇ ಹೇಳ್ದಾಗೆ ಒಂದೇ ಒಂದು ಮನೆ ಇದ್ದಂತ ಒಂದು ಕುಗ್ರಾಮ ಅಂತ ಹೇಳಿದ್ರಿ. ಅಲ್ಲಿಂದ ನೀವು ಶನಿವಾರ ಸಂತೆಗೆ ಆಗ್ಬೋದು, ಪುತ್ತೂರ್ಗಾಗ್ಬೋದು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ನಮ್ಮ ತಂದೆ ಬೇರೆ ಊರಿಂದ ಬಂದವರು. ನಮ್ದು ಹನ್ಸೆ ಅಂತ ಮೂಲ ಊರು. ನಮ್ಮ ಒಂದಿಬ್ಬರು ಅಣ್ಣಂದಿರು ಹುಟ್ಟಿದ್ದು ಅಲ್ಲೇ ಊರಲ್ಲಿ. ಆನಂತರ ನಾವು ರಾಂಪುರಕ್ಕೆ ಅಂತೇಳಿ ಬಂದಂಥವ್ರು. ನಮ್ಮೂರ ಹತ್ರ ಈ ಆಂಗ್ಲೋ ಇಂಡಿಯನ್ ದೊಡ್ಡ ತೋಟ ಇತ್ತು. ಇಡೀ ಬಹುಪಾಲು ಅಲ್ಲೇ ಊರವ್ರಿಗೆ ಜಾಗನೇ ಇರಲಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆಗ ನಮ್ಮ ತಾತ ಅವರೆಲ್ಲ ಸೇರ್ಕೊಂಡು ನೀವು ಹೊರಗಡೆ ಜಮೀನು ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡು ನಮ್ಮೂರು ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ರಾಂಪುರ ಅಂತೇಳಿ ನಮ್ಮ ತಂದೆ ಬಂದು ನಮ್ಮ ತಂದೆನೇ ಮನೆ ಕಟ್ಟಿ ಅಲ್ಲಿ ಸೆಟ್ಲ್ ಆದ ಮೇಲೆ ನಮ್ಮ ತಂದೆಗೆ ಮಾತ್ರ ಏನಾಯ್ತು, ಅವ್ರು ಓದಿದ್ದು 4ನೇ ತರಗತಿ ಆದರೂ ಕೂಡ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು ಮತ್ತು ಭಾಳ ಒಳ್ಳೆಯ ರೈತ ಅಂತ ಹೆಸರು ಪಡ್ಕೊಂಡಂಥವ್ರು. ತುಂಬ ಪ್ರಗತಿಪರ ಚಿಂತನೆ ಇಟ್ಕೊಂಡಿದ್ದು ಅಂಥದ್ದು. ಮೊದಲು ಹಸಿರು ಮೆಣಸಿನಕಾಯಿ ಶುರು ಮಾಡಿದ್ರು ನಮ್ಮ ತಂದೆಯವರು ಆ ಭಾಗದಲ್ಲಿ. ನಮ್ಮವರು ಮತ್ತು ಅಲ್ಲೊಬ್ರು ಉಳ್ಳಪ್ಪ ಕೊಟ್ರು ಅಂತಿದ್ರು ಅವರು. ಆನಂತರ ನಮ್ಮ ತಂದೆ ಜೋಳ ಬೆಳೀತಾರೆ, ರಾಗಿ ಮಲೆನಾಡು ಪ್ರದೇಶದಲ್ಲಿ ರಾಗಿ ಬೆಳೀತಾರೆ, ನೆಲಗಡಲೆ ಬೆಳೀತಾರೆ, ಗೋಧಿ ಬೆಳೀತಾರೆ, ಸೂರ್ಯಕಾಂತಿ ಬೆಳೀತಾರೆ. ಈ ಥರ ಭಾಳ ಥರ ಪ್ರಯೋಗಗಳನ್ನು ಮಾಡ್ತಿದ್ದಂಥವ್ರು. ಆಮೇಲೆ ನಾವು ಮೂಲತಃ ಒಳ್ಳೆ ಏಲಕ್ಕಿ ಬೆಳೆಗಾರ, ನಮ್ಮ ಮೂಲ ಕುಟುಂಬದವರು ಏಲಕ್ಕಿ ಬೆಳೆಗಾರರು. ಆಮೇಲೆ ನಾವು ಕಾಫಿ ಬೆಳೆಗಳನ್ನು ಬೆಳೀತಿದ್ದಂಥವ್ರು. ನಮ್ಮ ತಂದೆ ಅವತ್ತೇ ಬರೀ ವ್ಯವಸಾಯದ ಆದಾಯದಲ್ಲಿ ಬದುಕಕ್ಕಾಗಲ್ಲ ಅಂತೇಳಿ ಒಂದು ಮಿಲ್ಸ್ ಪ್ರಾರಂಭ ಮಾಡ್ತಾರೆ ಅಲ್ಲೇ ಊರ ಪಕ್ಕ ಚಿನ್ನಹಳ್ಳಿ ಅಂತ. ಅಲ್ಲಿಂದ ಚೇರ್ಮನ್ ಆಗಿದ್ದವರು. ಸಾಕಷ್ಟು ರಾಜಕೀಯವಾದಂಥ ಒಂದು ಅವೇರ್ನೆಸ್, ಒಂದು ಪ್ರಜ್ಞೆ ಇದ್ದಂಥ ಮನುಷ್ಯ ಮತ್ತು ಸಕ್ರಿಯವಾಗಿ ಕೂಡ ರಾಜಕಾರಣದಲ್ಲೆಲ್ಲ ಪಾಲ್ಗೊಳ್ತಿದ್ದಂಥವ್ರು. ನಮ್ಮ ಅಣ್ಣ ಅಂದಿವರೆಲ್ಲವರು ಕೂಡ ಪ್ರೌಢಶಾಲೆಯಲ್ಲೇ, ನಮಗೆ ದೂರ 5 ಕಿಲೋಮೀಟರ್ ದೂರ ಹೈಸ್ಕೂಲ್ ಪ್ರೌಢಶಾಲೆ. ಇವನ್ ಪ್ರಾಥಮಿಕ ಶಾಲೆ ಕೂಡ 1-2 ಮೈಲಿ ಈಚಲ್ಬೀಡು ಅಂತೇಳಿ.
ಅಷ್ಟು ದೂರ ಆದ್ರೂ ಕೂಡ ನಮ್ಮ ನೆಂಟರು ಮನೆಯವರೆಲ್ಲ ನಮ್ಮನೆಗೆ ಕಳಿಸೋರು, ಅಲ್ಲಿಂದ ಪ್ರೌಢಶಾಲೆಗೆ ಕಳಿಸ್ಲಿಕ್ಕೆ ಮಾಡ್ಲಿಕ್ಕೆ. ಅದು ಅವ್ರಿಗೆ ಯಾರು ಇಂಟೀರಿಯರ್, ಈಗ ಗೊದ್ದು ಅಥವಾ ಸಕಲೇಶ್ಪುರ ತಾಲೂಕಿನ ತುಂಬಾ ದೂರದ ಹಳ್ಳಿಗಳಿಗೆ ಪ್ರೌಢಶಾಲೆ ಸಂಪರ್ಕ ಇರಲಿಲ್ಲ. ಅವರೆಲ್ಲ ಅರ್ಕಲ್ಗೋಡಿಗೆ ಬರ್ಬೇಕಿತ್ತಂತೆ. ಕೆಲವರು ನಡ್ಕೊಂಡೆಲ್ಲ ಬಂದ ಉದಾಹರಣೆಗಳಿದೆ ತುಂಬಾ. ವೀರೇಶ್ ಅಂತ ಹೇಳಿ, ಜಿ ಕೆ ವೀರೇಶ್ ಅವರು, ಅವರೆಲ್ಲ ಬಹಳ ಕಷ್ಟ ಅರ್ಕಲ್ಗೋಡಿಗೆ ಬಂದು ಗೊದ್ದುಯಿಂದ ಅರ್ಕಲ್ಗೋಡಿಗೆ ಅವರು ನಡ್ಕೊ ಬಂದೆಲ್ಲ ಬಂದು ಓದಂತವ್ರು. ಅವ್ರಿಗೆ ಹೋಲಿಸಿದ್ರೆ ನಮ್ದೇನಲ್ಲ. ನಮ್ಮ ಅಣ್ಣಂದಿರೆಲ್ಲ ಹೈಸ್ಕೂಲ್ ಓದಿದ್ರು. ನಮ್ಮ ದೊಡ್ಡಣ್ಣನನ್ನ ಅವರು ಓದಿಸ್ಬೇಕು, LLB ಮಾಡಿಸ್ಬೇಕು. ನಮ್ಮ ತಂದೆ ಆಗಲೇ ಕಾಲೇಜ್ ಬಂದರು. ಆಮೇಲೆ ಇನ್ನೊಬ್ಬಣ್ಣ PUC ಮಾಡಿದ್ರು, ಮತ್ತು ಇನ್ನೊಬ್ಬಣ್ಣ ಮತ್ತೊಬ್ಬರು PUC ಮಾಡಿದ್ರು. ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಮೊದಲಿಂದ ಆಸಕ್ತಿ ಇತ್ತು. ಹಾಗಾಗಿ ನನಗೆ ಎರಡನೇ ಅಣ್ಣ ಲಕ್ಷ್ಮಣ್ ಅಂತೇಳಿ, ಅವರು ಮನೆಯ ವ್ಯವಹಾರಗಳನ್ನೆಲ್ಲ ನಿಭಾಯಿಸ್ತಾ ಬಂದಂಥವ್ರು. ಅವ್ರು ನಮ್ಮ ತಮ್ಮನಿಗೆ ಏನಾದರೂ ಮೆಡಿಕಲ್ ಓದಿಸ್ಬೇಕು, AG ಈ ಥರದ್ದೆಲ್ಲ ಇಟ್ಕೊಂಡು ಅವರು PUC ಸೈನ್ಸ್ ಕೊಡಿಸಿದ್ರು. ಬಟ್ ನಾವೇನಾಗಿತ್ತು, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದ ತಕ್ಷಣದೆಲ್ಲ ಪಿಕಪ್ ಆಗೋಕ್ಕೆ ಕಷ್ಟ ಆಗ್ತಾ ಇತ್ತು. ಅವರೇಜ್ ಆಗಿ ಕವರ್ ಪಡ್ಕೊಂಡು, ಹಾಗಾಗಿ ನಾನು ಮೆಡಿಕಲ್ ಸೀಟ್ ತೊಗೊಳಕ್ಕೂ ಆಗಲಿಲ್ಲ, AG ಸೀಟು ತೊಗೊಳಕ್ಕಾಗಲಿಲ್ಲ. ನಾವು ವೀರೇಶ್ ಅವ್ರ ಮನೆಯೆಲ್ಲ ಹೋಗಿ ಪ್ರಯತ್ನ ಪಟ್ವಿ. ಆ ಸಂದರ್ಭ ಕೂಡ ಮೆರಿಟ್ ಸಾಕಾಗಲಿಲ್ಲ ನನಗೆ. ಹಾಗಾಗಿ ನಾನು ಆಮೇಲೆ LLB ಓದಲಿಕ್ಕೆ ಅಂತೇಳಿ ಇಲ್ಲಿಗೆ ಬಂದಂಥವನು. ನೀವು ಎಷ್ಟು ಜನ ಮಕ್ಕಳು, ಅಣ್ಣ ತಮ್ಮದಿರು? ನಾವು 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ನಾವು ವಿಶೇಷ ಅಂದರೆ ನಮ್ಮ ತಾಯಿ ಮೊದಲ ಅಕ್ಕ, ನಮ್ಮ ದೊಡ್ಡಣ್ಣ ಕಾಳಿಂಗಪ್ಪ ಅಂತೇಳಿ ದೊಡ್ಡಮ್ಮನಿಗೆ ಅವ್ರು ಹುಟ್ಟು 7 ದಿನಕ್ಕೆ ತೀರೋಗ್ಬಿಟ್ರಂತೆ. ಹಾಗಾಗಿ ನಮ್ಮ ತಾಯಿ ಅಂದರೆ ನಮ್ಮ ದೊಡ್ಡಮ್ಮನ ತಂಗಿನೇ ಮದುವೆ ಆಗಿತ್ತು ನಮ್ಮ ತಂದೆ. ನಮ್ಮ ತಾಯಿಗೆ 6 ಜನ ಮಕ್ಕಳಲ್ಲಿ, ಅವರಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಬೇರೆ ಬೇರೆ ಊರುಗಳಲ್ಲಿ ನೀವು ಶಿಕ್ಷಣವನ್ನ ಪಡೆದಂಥವ್ರು. ಹೌದು. ಊರನ್ನ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ಲಿಲ್ವಾ? ಯಾಕೆ ಅಂತ ಅಂದ್ರೆ ಮಲೆನಾಡಿನ ಮಡಿಲು ನಿಮ್ಮ ಊರು. ಹೌದು. ನಮ್ಮ ಊರೇನಿದೆ ಕೊಡಗು ಮತ್ತು ಸೋಮವಾರಪೇಟೆ ತಾಲೂಕು ಮತ್ತು ಸಕಲೇಶ್ಪುರ ತಾಲೂಕಿನ ಗಡಿ. ನಮ್ದೆಲ್ಲ ರೆವಿನ್ಯೂ ವ್ಯವಹಾರಗಳೆಲ್ಲವೂ ಕೂಡ ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ. ಆದರೆ ಈ ಅಂಗಡಿ ಸಾಮಾಂತರ ವಾಣಿಜ್ಯ ಅದೆಲ್ಲ ಮತ್ತು ವಿದ್ಯಾಭ್ಯಾಸ ಹೈಸ್ಕೂಲ್ ಎಲ್ಲ ಕೊಡಗು. ಮತ್ತು ನಮ್ಮ ಸಂಬಂಧ ಕೂಡ ಹೆಂಗೆ ಅಂತಂದ್ರೆ ಸೋಮವಾರಪೇಟೆ ತಾಲೂಕು ಮತ್ತು ಸಕಲೇಶ್ಪುರ ತಾಲೂಕಿನ ನಡುವಿನ ಹಂಚವಾಗಿರೋದು. ನಮ್ಮ ತಾಯಿ, ನಮ್ಮ ಅತ್ತಿಗೆಯರೆಲ್ಲ ಕೊಡಗು ಅವರು. ಪುತ್ತೂರಿಗೆ ಹೋದೆ ಅಂತ ಹೇಳಿ. ಪುತ್ತೂರಿಗೆ ನನಗೇನಾಯ್ತು, ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಬಹಳ ಬೇಸರ ಆಯ್ತು. ಅದು ನಮ್ಮ ಅತ್ತಿಗೆ ತಮ್ಮ ಆಗ ಅಲ್ಲಿ ಹೈಸ್ಕೂಲ್ ಓದ್ತಾ ಇದ್ರು, ಅರ್ಕಲೇವಾಡ ಜಯಪ್ಪ ಅಂತ ವಕೀಲರವರು. ಅವರು ಅಲ್ಲಿ ಓದ್ತಿದ್ದ, ನಮ್ಮಣ್ಣ ಅಲ್ಲಿ ಕಳ್ಸಕ್ಕೆ ಮಾಡಿದೆ 70ನೇ ಇಸ್ವಿನಲ್ಲಿ SLC ಆದ ಮೊದಲನೇ ದಿವಸ ಮಾತ್ರ ನಾನು ಯಾತಕ್ಕೆ ಇಲ್ಲಿಗೆ ಬಂದೆ, ಓಡೋಗೋಣ ವಾಪಸ್ ಹೋಗೋಣ ಅಂತ. ಒಂದು ರೀತಿ ಯಾರು ಪರಿಚಯ ಇಲ್ಲ, ಏನು ಹಾಸ್ಟ್ಲಿಗೆ ಬೇರೆ ಸೇರಿಸಿದ್ದು. ಬಟ್ ಆದರೆ ಒಂದೇ ದಿನದಲ್ಲಿ ವಿದ್ಯಾರ್ಥಿಗಳು ಸ್ನೇಹಿತರಾಗಿ ಶುರು ಆಗ್ತಾ ಹೊರಟೋಗ್ತಾರೆ. ಆಮೇಲೆ ನನಗೆ ಅಷ್ಟು ಒಂದು ರೀತಿ ಪರಕೀಯತೆ ಆ ಥರದ್ದೇನು ಭಾವನೆ ಬರೋಕ್ಕೆ ಶುರು ಆಗಲಿಲ್ಲ. ಅನಂತರ ನೀವು BSc ಅಲ್ಲೇ ಮುಗಿಸಿದ್ರಿ ಅಲ್ವಾ? PUC ಮಾಡಿ BSc ಮುಗಿಸಿ ಆನಂತರ LLB ಮಾಡಲಿಕ್ಕೆ ಹಾಸನಕ್ಕೆ ಬಂದು. ಹೌದೌದು. ಪುತ್ತೂರಲ್ಲಿ ಇರಲಿಲ್ವಾ LLB? ಇಲ್ಲ, ಪುತ್ತೂರಲ್ಲಿ ಇರಲಿಲ್ಲ. ಆಗೆಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲೇ ಮೊದಲನೇ ಕಾಲೇಜ್ ಇದು. ನಮ್ಮದೇ ಮೊದಲನೇ ಬ್ಯಾಚ್ 74ರಲ್ಲಿ M ಕೃಷ್ಣ ಕಾಲೇಜು ಮೊದಲನೇ ಬ್ಯಾಚ್. ತಾಲೂಕು ಮಟ್ಟದಲ್ಲಿ ಹೆಚ್ಚು ಕಡಿಮೆ ಆಗಲ್ಲ, ಆ ಕಾಲೇಜುಗಳು ಇರಲಿಲ್ಲ. LLB ಮಾಡಬೇಕು ಅಂತ ಹೇಳಿ ಯಾಕೆ ಇತ್ತು ಮನಸ್ಸಿನಲ್ಲಿ? ನಾನು LLB ಮಾಡಬೇಕು ಅಂತ ಉದ್ದೇಶ ಥರದ್ದೇನು ಇರಲಿಲ್ಲ ನನಗೆ. ತೀರಾ ನನಗೇನು ಅಂತಂದ್ರೆ ಪರ್ಟಿಕ್ಯುಲರ್ ನನಗೆ ಅದು ಮಾಡಬೇಕು ಈ ಥರದ್ದೇನು ಅಂಥ ತೀವ್ರತೆ ಏನಿರಲಿಲ್ಲ. BSc ಮಾಡಿದ್ದೆ, B.Ed ಮಾಡಿಸ್ಬೇಕು ಅಂತ ಯೋಚನೆ ಇತ್ತು. B.Ed ಬೇಡ, LLB ಆ ಥರದ್ದು ನಿರ್ದಿಷ್ಟವಾಗಿ LLB ಮಾಡಲೇಬೇಕು ಅನ್ನೋ ಥರದ್ದೇನು ಬಂದಂಥವನಲ್ಲ. LLB ಸೇರಿಕೊಂಡೆ. ಆಮೇಲೆ ಏನಾಯಿತು ಅಂತ ಈ ಒಡನಾಟದಲ್ಲಿ ಸ್ವಲ್ಪ ನನಗೆ ಸಾಮಾಜಿಕ ವಿಚಾರದಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳುತ್ತ ಇಲ್ಲೊಂದು ತಂಡ ಇತ್ತು. ನಮ್ಮ ತಂದೆ ಹಾಗೆ ನೋಡಿದ್ದು ದೊಡ್ಡ ಕುಟುಂಬ, ಸಾಕಷ್ಟು ಜಮೀನು ಮಾಡಿದ್ದಂಥವ್ರು, ಒಳ್ಳೆ ವ್ಯವಸಾಯ ಮಾಡ್ತಿದ್ರು. ಆದರೂ ಕೂಡ ಕಷ್ಟಪಡೋ ಥರದ ಪರಿಸ್ಥಿತಿ ನೋಡಿದಾಗ ನನಗೆ ಯಾಕೆ ರೈತರಿಗೆ ಕಷ್ಟ ಅನ್ನೋ ಥರದ್ದೆಲ್ಲ ಅದು ಕಾಡ್ತಿದ್ದಿದ್ದು. ಅದಂತೂ ಸಾಮಾಜಿಕವಾಗಿ ಸ್ವಲ್ಪ ಅದು ಮೊದಲಿಂದ ನನಗೆ ಆ ಥರ ಕಾಡ್ಲಿಕ್ಕೆ ಶುರು ಆಗಿತ್ತು. ಕೃಷಿಯಲ್ಲಿ ನೀವು ಕೂಡ ತೊಡಗಿಸ್ಕೊಳ್ತಾ ಇದ್ರೆ? ನಾನು ಅಂದರೆ ಸಹಾಯ ಮಾಡ್ತಿದ್ದವನು ಎಲ್ಲ ರೀತಿ ಕೆಲಸನೂ ಕೂಡ. ಹೌದು, ನಮಗೆಲ್ಲ ಮೊದಲು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾಗ್ತಿತ್ತು ಕೆಲಸ ಅಂತಂದರೆ, ನಮಗೆ ಬೆಳಗ್ಗೆ ಹುಲ್ಲು ತಂದು ಕೊಟ್ಟಿಗೆಗೆ ಹಾಕಿ ಆಮೇಲೆ ನಾವು ಪ್ರೌಢಶಾಲೆಗೆ ಹೋಗಬೇಕಿತ್ತು. ಹೈಸ್ಕೂಲಲ್ಲೆಲ್ಲ ಭೂಪಾಲೆಲ್ಲ ಸೀಸನ್ ವೈಸ್. ಈಗ ದೀಪಾವಳಿ ಟೈಮಲ್ಲಿ ಹುಲ್ಕೋಬೇಕಾಗತ್ತೆ. ನಂತರದಲ್ಲಿ ಸೊಪ್ಪನ್ನು, ಅದು ಸುತ್ತಮುತ್ತ ಕಾಡುಗಳ ಸೊಪ್ಪನ್ನು ತಂದು ಕೊಟ್ಟಿಗೆಗೆ ಹಾಕಿ ನಾವು ಹೈಸ್ಕೂಲ್ಗೆ ಹೋಗಬೇಕಾಗಿತ್ತು. ಆಮೇಲೆ ರಜಾ ದಿನಗಳಲ್ಲಿ ದನ ಮೇಯಿಸ್ಲಿಕ್ಕೆ ಸಹಾಯ ಮಾಡೋಕ್ಕೆ ಹೋಗಬೇಕು, ಸೌದೆ ತರಲಿಕ್ಕೆ ಹೋಗಬೇಕು, ಈ ಥರದ್ದೆಲ್ಲ. ಆಮೇಲೆ ನಾಟಿ ಮಾಡುವಾಗ ಸಹಾಯ, ಉಳುಮೆ ಮಾಡೋದಕ್ಕೆಲ್ಲ ಜಾಸ್ತಿ ಮಾಡ್ತಿಲ್ಲ. ಆಮೇಲೆ ವಯಸ್ಸು ಚಿಕ್ಕವರು, ನೇಗ್ಲಿಡಿದು ಉಳುಮೆ ಮಾಡಿದ್ದೆಲ್ಲ ಕಡಿಮೆ. ಬಟ್ ಬೇರೆ ಥರ ಈಗ ನರ್ಸರಿ ಮಾಡ್ತಿದ್ವಿ, ಅಥವಾ ಮೆಣಸಿನ ಗಿಡ ಬೆಳೀತಾ ಇದ್ವಿ. ಇದು ಜನವರಿಯಿಂದ ಶುರು ಆದರೆ ಏಪ್ರಿಲ್ ಮೇ ತನಕ. ಆಗ ಕೊಡದಲ್ಲಿ ನಾವು ನೀರು ಹೊತ್ತೊಯ್ದು ನಮ್ಮ ಭಾಗದಲ್ಲಿ ಆಗ ಮೆಣಸಿನ ಗಿಡ ಬೆಳೀತಿದ್ದು. ಹಾಗೆ ಯಾವ ಏನು ಪಂಪ್ ಸೆಟ್ ಆಗಲಿ ಬೇರೆ ಏನು ವ್ಯವಸ್ಥೆ ಇರಲಿಲ್ಲ. ಇದ್ರೂ ಹುಯ್ನೀರೇ, ಅದಕ್ಕೆ ಹುಯ್ನೀರೇ ಹೊಯ್ದೆ ನಾವು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಪ್ರತಿ ಕಾಯಮಾಗಿ ಮೆಣಸಿನ ಗಿಡಗಳೇ ಕೈಯಲ್ಲಿ ತಗೊಂಡೋಗಿ
ಒಯ್ದು ಮಾಡ್ತಾರೆ. ಆ ಥರದ್ದೆಲ್ಲ ನಾವು ಸಣ್ಣ ಪುಟ್ಟ ಕೆಲಸಗಳು, ನರ್ಸರಿ ಮಾಡೋದು. ಆಮೇಲೆ ಆರಂಭದಲ್ಲಿ ತೋಟದ ಗಿಡಗಳು ಒಣಗೋಗ್ತಿತ್ತು, ಈ ಕಾಫಿ ಇತ್ತು ಗಿಡ, ಅದಕ್ಕೆಲ್ಲ ಕೊಡದಲ್ಲಿ ತಗೊಂಡು ನೀರು ಹೊತ್ಕೊಂಡು ಆಮೇಲೆ ಸ್ಪ್ರೇ ಮಾಡ್ಲಿಕ್ಕೆ ಸಹಾಯ ಮಾಡುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ಕೆಲಸಗಳು, ವ್ಯವಸಾಯದ ಕೆಲಸಗಳಲ್ಲಿ. ಆಮೇಲೆ ಗಿಡಗಳನ್ನು ತಂದು ಹಾಕುವಂಥದ್ದು, ಈ ಥರದ್ದೆಲ್ಲ ಕೆಲಸ ಮಾಡ್ತಾ ಬಂದಿದೆ. ನೀವು LLB ಮಾಡ್ತೀನಿ ಅಂತೇಳಿ ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಾಗ ಹಾಸನದ ಚಿತ್ರಣ ಪರಿಸ್ಥಿತಿ ಹೇಗಿತ್ತು? ನಾನು ಹಾಸನಕ್ಕೆ ಬಂದ ಆರಂಭದಲ್ಲಿ ಏನಾಗಿತ್ತು ಅಂತಂದ್ರೆ, ಹಾಸನ ಅಂದರೆ ಒಂದು ರೀತಿ ಭಯಪಡೋ ಥರದ ವಾತಾವರಣ ಇದ್ದಾಗ. ಆಗ ವಿದ್ಯಾರ್ಥಿ ಚಳುವಳಿ, ಬರೀ ರೌಡಿಸಮು, ಈ ಥರದ್ದೊಂದು ಹೆಂಗಪ್ಪ ಹಾಸನದಲ್ಲಿ ಆ ಥರದ್ದು. ಹಾಸನ ಅಂದರೆ ಒಂದು ರೀತಿ ಭಯ, ಇಲ್ಲಿ ಹೊಡೆದಾಟ, ಗಲಾಟೆ, ಈ ಥರದ ವಾತಾವರಣ ಇತ್ತು. ನಿಮಗೆ ಭಯ ಆಗಲಿಲ್ವಾ? ಭಯದಲ್ಲೇ ಬಂದವನು ಮಾತ್ರ. ಆರಂಭದಲ್ಲೇ ನನಗೆ ಬೆದರಿಕೆ ಹಾಕೋಕ್ಕೆ ಯಾರೋ ಬಂದು ನನಗೆ ಎದುರ್ಸಕ್ಕೆ ಬಂದರು. ನಮ್ಮ ರೂಮ್ಮೇಟ್ ಯಾರು ಬರ್ಲಿ ಕೊಡ್ತಾರಕ್ಕ ತಿಮ್ಮೇಗೌಡ ಅಂತ ರೂಮ್ಮೇಟ್, ಅವ್ರದ್ದೇನೋ ಸಣ್ಣ ಗಲಾಟೆ ಆಗಿತ್ತು ಅಂತಂದ್ಬಿಟ್ಟು ನನ್ನ ರೂಮಿಗೆ ಬಂದು ಗಲಾಟೆ ಶುರು ಮಾಡಿದೆ ಯಾರೋ ಹಬ್ಬ. ಆಮೇಲೆ ನಾನು ಇವ್ರ ಪರವಾಗಿ ಯಾಕ್ರಿ ಬಂದು ರೂಮಿಗೆಲ್ಲ ಬಂದು ಗಲಾಟೆ ಮಾಡ್ತಿದ್ರಿ ಅಂತಂದರೆ ಅವ್ನು ನಮ್ಮ ಮೇಲೆ ಸ್ವಲ್ಪ ಜೋರು ಮಾಡೋಕ್ಕೆ ಬಂದ. ಬಟ್ ನಾನೇನು ತೀರಾ ಭಯಪಟ್ಟ ರೀತಿ ನಾನು ಇದ್ದವನೇನಲ್ಲ. ಹಾಸನದ ಚಿತ್ರಣ ಹೇಗಿತ್ತು? ಯಾಕೆಂದ್ರೆ ಈಗ ತುಂಬಾ ಬದಲಾಗಿದೆ, ಅಭಿವೃದ್ಧಿ ಆಗಿದೆ. ಅವತ್ತು ನೀವು ಬಂದು ಮೊದಲನೇ ಸಾರಿ ಹಾಸನ ನೋಡಿದಾಗ ಏನನ್ನಿಸ್ತು? ಹಾಸನ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ. ಭಾಳ ಕಾರ್ಗಳ ಸಂಖ್ಯೆನೇ ಕಡಿಮೆ. ಒಳ್ಳೆ ಮನೆಗಳು ಅಂತಂದರೆ ಹುಡುಕ್ ಹೇಳ್ಬೋದಿತ್ತು. KR ಪುರಂ ನೋಡಿದರೆ ಯಾರೋ ಇಂಥವ್ರದ್ದು ಅಂತ. ಬಟ್ಟೆ ಅಂಗಡಿಗಳು ಕೂಡ ಹೆಸರೇಳಂಥದ್ದು, ಒಂದು 5-6 ಪ್ರಮುಖವಾದ ಅಂಗಡಿಗಳು ಅಂದರೆ ಒಂದು 5-6 ಅಂಗಡಿಗಳು. ರೇಡಿಯೋ ಶಾಪ್ ಅಂದರೆ ಒಂದು 2 ಅಂಗಡಿಗಳು ಅಷ್ಟೇ. TV ಇರಲೇ ಇಲ್ಲ ಬಿಡಿ, TV ಇಲ್ಲ. ಆಮೇಲೆ ಜೆರಾಕ್ಸ್ ಬರೋಕ್ಕೆ ಶುರು ಆಯಿತು ಸ್ವಲ್ಪ ಅಂದರೆ ಅದು ಆಮೇಲೆ ಟ್ರೆಂಡ್ ಇದಾಗ್ತಾ ಬಂತು. ಮೆಡಿಕಲ್ ಶಾಪ್ ಅಂತಂದರೆ ಲಿಮಿಟೆಡ್, ಒಂದು 5-6 ಮೆಡಿಕಲ್ ಶಾಪ್ ಇದ್ದು ಅಂತ ಕಾಣುತ್ತೆ ಅಷ್ಟೇ. ಎಲ್ಲವೂ ಕೂಡ ಆ ಥರದ ಭಾಳ ಒಂದು ಆ ಥರ ನಗರ ಥರದ ಏನು ಸ್ವರೂಪ ಏನಿಲ್ಲ. ಇವನ್ ರಸ್ತೆಗಳು ಪ್ರತಿಯೊಂದು ಕೂಡ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಆಚೆ ಬಂದ ತಕ್ಷಣ ಜಲ್ಲಿ ರಸ್ತೆಗಳು. KR ಪುರಮಲ್ಲೆಲ್ಲ ಬಹುಪಾಲು ಜಲ್ಲಿ ರಸ್ತೆಗಳಿದ್ದಂಥ ಪರಿಸ್ಥಿತಿ ಇತ್ತು. ಭಾಳ ಅಭಿವೃದ್ಧಿ ಏನಾಗಿರಲಿಲ್ಲ. ಆಮೇಲೆ ಬರ್ತಾ 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 ಬಹುಶಃ ಈ ಗ್ಲೋಬಲೈಸೇಷನ್ ಆಯಿತು, ಜಾಗತೀಕರಣ ನಂತರದಲ್ಲಿ ಭಾಳ ವೇಗವಾಗಿ ಪಡ್ಕೊಂಡಿರುವಂಥದ್ದು. ಹೌದು. LLB ಮುಗಿಸಿದ್ರಿ? ನಾನು LLB ಮುಗಿಸಿ 77ರಲ್ಲೇ. ಏನಾಯಿತು ಅಂತಂದರೆ JP ಚಳುವಳಿ ಶುರು ಆಯಿತು. LLB ಬರೋಕ್ಕೆ ನಾವು ಆರಂಭದಲ್ಲೇ 74 ಬಂದ ತಕ್ಷಣ ನಾನಾಗ ಇಲ್ಲಿ ಕಾರ್ಯಕರ್ತಾಗಿ ಕೆಲಸ ಮಾಡ್ತಾ ಬಂದೆ. JP ಚಳುವಳಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಮೌನ ಮೆರವಣಿಗೆ ಮಾಡೋದು, ಈ ಥರದ್ದೆಲ್ಲ ಸಾಕಷ್ಟು ಚಟುವಟಿಕೆ ನಡೀತಿತ್ತು. ಆಮೇಲೆ ಏನಾಯಿತು, 75ರಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂತು, ಜೂನ್ 25ನೇ ತಾರೀಕು. ಆನಂತರ ನಾವು ಸಕ್ರಿಯವಾಗಿ ಏನು JP ಚಳುವಳಿ ಮಾಡೋದು, ಯಾಕೆಂದರೆ ನಾಯಕರುಗಳೆಲ್ಲ ಜೈಲಿಗೆ ಹೋಗೋದು ಆ ಥರದ್ದೆಲ್ಲ ಇತ್ತಲ್ಲ. ನಾವೇನು ವಿದ್ಯಾರ್ಥಿಗಳು ನಾವೇನು ಜಾಸ್ತಿ ಗುರುತಿಸ್ಕೊಳ್ಳೋ ಥರದ್ದು ಏನು ಇವರೇನಾಗಿಲ್ಲ, ಪ್ರತಿಭಟನಾಕಾರರು ಏನಾಗಿರಲಿಲ್ಲ. ಆಮೇಲೆ ಒಂದು ವಿಚಾರವಾದಿ ಒಕ್ಕೂಟ ಅಂತ ಮಾಡ್ಕೊಂಡು ಡಾಕ್ಟರ್ ಮುನ್ನಯ್ಯನಗೌಡರ ಅಧ್ಯಕ್ಷತೆಯಲ್ಲಿ ಶ್ರೀಲಂಕಾದಿಂದ ಡಾಕ್ಟರ್ ಅಬ್ರಹಾಂ ಕೊಹೂರ್ ಅಂತೇಳಿ ಅವ್ರು ಭಾಳ ವಿಶ್ವದಲ್ಲೇ ಪ್ರಖ್ಯಾತ ವಿಚಾರವಾದಿ ಅಂತ ಹೆಸರು ಪಡೆದಿದ್ದವರು. ಅವ್ರ ತಂಡ ಈ ಪವಾಡ ರಹಸ್ಯ ಬಯಲು ಮಾಡ್ತಕ್ಕಂಥದ್ದು 76ನೇ ಇಸ್ವಿ ಮೇ 24ನೇ ತಾರೀಕು ನೆನಪಿದೆ ನನಗೆ. ಇಲ್ಲೇ ನಮ್ಮ ಸಂತ ಫಿಲೋಮಿನಾ ಶಾಲೆ ಒಂದು ಸಭಾಂಗಣ ಇತ್ತು, ಅಲ್ಲೊಂದು ಕಾರ್ಯಕ್ರಮ ಮಾಡಿದೆ 76ರಲ್ಲಿ. ಆನಂತರ 77ಕ್ಕೆ ಏನಾಯಿತು, 77 ಹೊತ್ತಿಗೆ ನಾನು ಫೈನಲ್ ಇಯರ್ ವಿದ್ಯಾರ್ಥಿ ಆಗಿ ಬಂದ್ವಿ. ಅಷ್ಟೊತ್ತಿಗೆ ಚುನಾವಣೆ ಘೋಷಣೆ ಆಯಿತು, ಲೋಕಸಭಾ ಚುನಾವಣೆ. ಆಗ ನಾವು ಸಕ್ರಿಯವಾಗಿ ಸ್ವಲ್ಪ ರಾಜಕೀಯ ಚಟುವಟಿಕೆ ಎಲ್ಲ ಪಾಲ್ಗೊಂಡು ಮಾರ್ಚ್ನಲ್ಲಿ ಬದಲಾವಣೆ, ಒಂದು ಹೊಸ ಸರ್ಕಾರ ಬಂತು. ನಾವು ಆ ನಡುವೆನೇ ನಾವು LLB ಓದ್ತಿರ್ಬೇಕಾದ್ರೆ ಅಂತಿಮ ವಿದ್ಯಾರ್ಥಿಗಳಾಗಿದ್ದಾಗಲೇ ನಮ್ಮದೇನು ಈ JP ಚಳುವಳಿ ಮತ್ತು ವಿಚಾರವಾದಿ ಚಳುವಳಿ ಮಾಡ್ತಿದ್ದಲ್ಲ, ಆ ಗೆಳೆಯರ ತಂಡ ಸೇರಿಕೊಂಡು ಒಂದು ಪತ್ರಿಕೆ ಮಾಡಬೇಕು ಅಂತೇಳಿ ಮಾಡ್ತಾ ಬಂದ್ವಿ. ನಾವು ಅಂತಿಮ LLB ಹೊತ್ತಿಗೆ ಪತ್ರಿಕೆ ಕೂಡ ಪ್ರಾರಂಭ ಆಯಿತು. ಚಳುವಳಿಯಲ್ಲಿ ತಾವು ತುಂಬಾ ತೊಡಗಿಸ್ಕೊಂಡಂಥವ್ರು. ಸಾಮಾನ್ಯವಾಗಿ ಈ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಈ ಸಾಮಾಜಿಕ ಚಳುವಳಿಗಳು ಮತ್ತೆ ಸಾಮಾಜಿಕ ಆಸಕ್ತಿಗಳು ಕಡಿಮೆ ಅಂತ ಹೇಳಿ ಹೇಳ್ತಾರೆ. ನನಗೇನು ಆ ಥರ ವಿಜ್ಞಾನದ ವಿಚಾರ LLB ಬಂದಿದ್ದಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ರೀತಿ ಅನ್ಯಾಯಗಳ ವಿರುದ್ಧ ಮನಸ್ಸು ನನಗೆ. ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಒಂದು ಸಾಮಾಜಿಕ ಶೋಷಣೆಗಳ ವಿಚಾರ ಇರ್ಬೋದು, ವರದಕ್ಷಿಣೆ ವಿಚಾರ, ಇಂಥವೆಲ್ಲದ್ರ ಬಗ್ಗೆನೂ ಕೂಡ ನನ್ನಲ್ಲಿ ಕಾಡ್ತಿದ್ದಂಥ ವಿಚಾರಗಳು. ಅದಕ್ಕೆ ತಕ್ಕಂತೆ JP ಅವರು ನಮಗೂ ದೊಡ್ಡ ಆದರ್ಶ ನಾಯಕ ಆದರು. ಅವರೇನೋ ಒಂದು ದೊಡ್ಡ ಪರಿವರ್ತನೆ ತರ್ತಾರೆ, ಒಂದು ಬದಲಾವಣೆ ತರ್ತಾರೆ ಅನ್ನೋ ಒಂದು ಆಶಾವಾದ ಮಾಡ್ತಲ್ಲ, ಅದು ನನ್ನನ್ನು ಸೆಳೆಯಕ್ಕೆ ಶುರು ಆಯ್ತು ಆ ಕಡೆಗೆ. ಈ ಚಳುವಳಿಗೆ ಜೊತೆಗಿನ ನಿಮ್ಮ ಬದುಕು ಹೇಗೆ ಪ್ರಾರಂಭ ಆಗಿದ್ದು? ನನ್ನ ವಿದ್ಯಾರ್ಥಿ ದಶೆಯಲ್ಲೇ ಹಂಗಿದ್ದವನು. ಹೌದು.
ಅದಾದಮೇಲೆ LLBನೂ ಆಯಿತು. LLB ಆದರೆ ಅಷ್ಟೊತ್ತಿಗೆ ಪತ್ರಿಕೆನೇ ಶುರು ಆಗ್ಬಿಟ್ಟಿತ್ತು. ಹಾಂ. ಪತ್ರಿಕೆ ಶುರು ಆದ ತಕ್ಷಣ ನಾವೇನಾಯಿತು, ಆಗಿಂದಲೇ ಮತ್ತೆ ನಾವು ಈ ಲೋಹಿಯಾ ವಿಚಾರವಾದ ಆ ಕಡೆ ನಂಜುಂಡಸ್ವಾಮಿಯವರು ಅವ್ರದ್ದೆಲ್ಲ, ತೇಜಸ್ವಿಯವರು ಅವರೆಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಾವು ಹಾಸನಕ್ಕೆ ಆಗ ಕರೆಸ್ತಾ ಇದ್ವಿ. ನಾವು LLB ಓದುವಾಗಲೂ ಬರ್ತಾ ನಂತರದಲ್ಲೂ ಕೂಡ ಪತ್ರಿಕೆ ನಿರಂತರ ನಮ್ಮ ಸಂಪರ್ಕದಲ್ಲಿದ್ದವರು. ಹಾಗಾಗಿ ನಮಗೆ ಒಂದು ಬದಲಾವಣೆಯ ಕುರಿತಾದಂಥ ಚಿಂತನೆಗಳು ಅವ್ರ ಮುಖಾಂತರ ನಮಗೆ ಸಿಕ್ಕಕ್ಕೆ ಶುರು ಆಯಿತು. ಆಮೇಲೆ ತೇಜಸ್ವಿಯರ ಪುಸ್ತಕಗಳು, ಲಂಕೇಶ್ವರ ವಿಚಾರಗಳು, ಹೀಗೆ ಒಂದು ಸಾಮಾಜಿಕವಾದ ವಾತಾವರಣ ನನಗೆ ಹೆಚ್ಚೆಚ್ಚು ಅತ್ಲಗೆ ಆ ಕಡೆಗೆ ನಂದು ಯೋಚನೆ ಶುರು ಬಂತು. 80ನೇ ಇಸ್ವಿ ಹೊತ್ತಿಗೆ ಏನಾಯಿತು, ಬೆಂಗಳೂರಲ್ಲಿ ಒಂದು ಸಮಾವೇಶ ಆಯಿತು, ಸಮತಾ ಸಮಾವೇಶ ಅಂತೇಳಿ. ದೇಶಾದ್ಯಂತ ಇದ್ದಂಥ ಸಮಾಜವಾದಿಗಳು, ಕೆಲವು ಸಮಾಜವಾದಿಗಳು ಸಕ್ರಿಯ ರಾಜಕಾರಣಕ್ಕೆ ಹೋಗಿರಲಿಲ್ಲ. ಈಗ ಕಿಶನ್ ಪಟ್ನಾಯಕ್ ಅಂತಿದ್ರು ಒರಿಸ್ಸಾದಲ್ಲಿ, ಹೈದರಾಬಾದಲ್ಲಿ ಕೇಶವರಾವ್ ಜಾಧವ್ ಅಂತ, ಬಿಹಾರದಲ್ಲಿ ಸತ್ಯನಾರಾಯಣ ಸಿನ್ಹಾ ಅಂತ, ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ, ರವಿವರ್ಮ ಕುಮಾರ್, ಆಮೇಲೆ ಆಕಾಶವಾಣಿಯಲ್ಲೂ ಕೂಡ ಇದ್ದರು ನಮ್ಮ DS ನಾಗಭೂಷಣ್. ಅವರು ದೆಹಲಿಯಿಂದಲೇ ಬರೀತಿದ್ರು ಸದ್ಯಕ್ಕೆ ಎಷ್ಟು ಅಂತೇಳಿ ಈ ಸಾಮಾಜಿಕ ವಿಚಾರಗಳ ಬಗ್ಗೆ ಎಲ್ಲ ಬರೀತಾರೆ. ಅವರೆಲ್ಲ ನಾವೆಲ್ಲ ಒಂದೇ ಒಡನಾಟದಲ್ಲಿದ್ದಂಥವ್ರು. ಹಾಗಾಗಿ ನನ್ನ ಮನಸ್ಸು ಹೆಚ್ಚೆಚ್ಚು ಈ ಥರ ಸಾಮಾಜಿಕ ವಿಚಾರಗಳಿಗೆ ಹೆಚ್ಚೆಚ್ಚು ಗಮನ ಕೊಡೋ ಥರದ ಒಂದು, ಅದ್ರ ಮಧ್ಯೆನೇ ನಾವೇನಾಯಿತು, ಸಮತಾ ಸಂಘಟನೆ ಅಂಥೇಳಿ ಜೂನ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಯಾರು ಸೋಷಲಿಸ್ಟ್ ಪಾರ್ಟಿಲಿದ್ದಂಥ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಮಾಡಿದಂಥವ್ರು, ಅಲ್ಲೊಂದು ನಿರ್ಣಯ ಆಯಿತು. JP ಚಳವಳಿ ವಿದ್ಯಾರ್ಥಿಗಳ ಮಧ್ಯೆ ಮಾಡಿದೆ, ಅದು ಭೋಪಾಲ್ ನಗರಕ್ಕೆ ಸೀಮಿತ ಆಗಿತ್ತು. ಆದರೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಿ ರೈತನ ಸಂಘಟನೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ತು ಸಮತಾ ಸಂಘಟನೆ. ಆ ನಿರ್ಣಯ ಮಾಡಿ ಬಂದ ತಕ್ಷಣವೇ ನಾವು ಹಾಸನಕ್ಕೆ ಬಂದವರು, ನಮ್ಮ ಜೊತೆಗೆ ಆ ಸಮಾವೇಶಕ್ಕೆ ಬಂದಿದ್ದರು ಅನೇಕರು, ದೆಹಲಿಯಿಂದ ಬಂದಿದ್ದರು, ಬಿಹಾರದಿಂದ ಬಂದಿದ್ದರು, ಉತ್ತರ ಪ್ರದೇಶದಿಂದ ಅವರಲ್ಲಿ ಅನೇಕರು ನಮ್ಮ ಜೊತೆ ಬಂದರು, ಇಲ್ಲಿಗೆ ಹಾಸನಕ್ಕೆ ಬಂದರು. ಅವರು ಕೆಲವು ದಿನ ಉಳ್ಕೊಂಡಿದ್ರು. ಅವರು ನಾವು ಸೇರಿಕೊಂಡೇ ಯಾತ್ರೆಗಳ ಹಳ್ಳಿಗಳೆಲ್ಲ ಹೊರಟ್ವಿ. ನಾವು ವಿಶೇಷವಾಗಿ ಸಾಲ್ಗಾಮೆ ಹೋಬಳಿ ಆಯ್ಕೆ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ಆಗ ಸಾಲ್ಗಾಮೆ ನಂಜುಂಡೇಗೌಡ ಅಂತ ಈಗ ಸಿನಿಮಾ ನಿರ್ದೇಶಕರಾಗಿಲ್ಲ, ಅವ್ರ ಹಳ್ಳಿ ಅವ್ರಿಗೆ ಸ್ವಲ್ಪ ಸಂಪರ್ಕ ಇತ್ತಲ್ಲ. ನಾವು ಜೂನ್ 22ನೇ ತಾರೀಕು ಅಲ್ಲಿ ಸಾಲ್ಗಾಮಿನಲ್ಲಿ ಒಂದು ಸಭೆ ಮಾಡಿ, ಅದಕ್ಕೂ ಮೊದಲು ಒಂದು ವಾರ ಇಡೀ ಸಾಲ್ಗಾಮೆ ಹೋಬಳಿ ರೈತರನ್ನೆಲ್ಲ ಭೇಟಿ ಮಾಡಿ ಮಾತಾಡಿಸಿ 22ನೇ ತಾರೀಕು ಸಭೆ ಸೇರಿ 23ನೇ ತಾರೀಕು ಪಾದಯಾತ್ರೆ ಮಾಡಿದ್ವಿ ಸಾಲ್ಗಾಮಿಯಿಂದ ಇದ್ರ ತನಕ. ಅದು ಯಾವತ್ತು ಅಂತಂದರೆ ಸಂಜಯ್ ಗಾಂಧಿ ಹೆಲಿಕಾಪ್ಟರಲ್ಲಿ ಸತ್ತೋದ ದಿನ ಅದು ಒಂದು ಚಾರಿತ್ರಿಕವಾದ ದಿವಸಳಿ ಅಂತ ದಿನ ಆಗುತ್ತೆ. ನಾವು ಆ ದಿನ ಒಂದು ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಬಂದೆ, ಒಂದು ರೈತರ ಪರವಾದಂಥ ಒಂದು ಮನವಿ 20 ರಜಾ ಮಾಡಿದ್ರು, ನಮ್ಮ ಡಿಮಾಂಡ್ಗಳನ್ನು ಅಂಟಿಸ್ಬಿಟ್ಟು ಬಂದಿದ್ವಿ. ಅಲ್ಲಿಂದ ನಮ್ಮ ರೈತ ಚಳವಳಿ ಶುರು ಆಯಿತು. ಈ ರೈತ ಚಳವಳಿಯನ್ನು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಜ್ಯದಲ್ಲೇ ಅತ್ಯಂತ ಪ್ರಬಲವಾಗಿ ಕಟ್ಟಿದಂಥವ್ರು. ಹೇಗೆ ಸಾಧ್ಯ ಆಯ್ತದು? ಚಳುವಳಿಗಳಿಗೆ ಹೇಗೆ ಜನ ಸ್ಪಂದಿಸ್ತಾ ಇದ್ರು? ಅದು ನೋಡಿ ಏನಾಗಿತ್ತು ಅಂತಂದರೆ, ಈ 80ರ ಇಸ್ವಿನಲ್ಲಿ ನಮಗೆಲ್ಲ ದೇಶಾದ್ಯಂತ ಈ ಚರಣ್ ಸಿಂಗ್ ಒಂದು ದೊಡ್ಡ ಇದಾಗಿತ್ತು. 79ರಲ್ಲಿ ದೆಹಲಿನಲ್ಲಿ ಸುಮಾರು 40 ಲಕ್ಷ ಜನ ರೈತರು ಸೇರಿಸಿದ್ರು. ಚರಣ್ ಸಿಂಗ್ ಅವರಿಗೆ ಆಗ ದೊಡ್ಡ ಹೆಸರಿತ್ತು, ರೈತ ನಾಯಕ ಅನ್ನೋ ಒಂದು ಹೆಸರಿತ್ತು. ಅದಾದಮೇಲೆ ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಬದಲಾವಣೆ ಆದ ನಂತರದಲ್ಲಿ ಮೊದಲು ಈ ಗೊಬ್ಬರದ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ತೆಗೆಯುವಂಥ ಕೆಲಸ ಮಾಡಿತು. ಅದೇನಾಯಿತು, ಆ ಕಡೆ ಚರಣ್ ಸಿಂಗ್ರ ಒಂದು ಕಡೆಯಿಂದ ನೊಬ್ಬ ರೈತ ನಾಯಕ ಅನ್ನುವಂಥ ಒಂದು ಭಾವನೆ, ಇನ್ನೊಂದು ಕಡೆ ಈ ಥರ ಗೊಬ್ಬರದ ಸಬ್ಸಿಡಿ ತೆಗೆದು ಬೆಲೆ ಏರಿಕೆಗೆ ಕಾರಣ ಆಗಿದ್ದು ಇಡೀ ದೇಶಾದ್ಯಂತ ರೈತರಲ್ಲಿ ಒಂದು ಅಸಮಾಧಾನ ಶುರು ಆಗಿತ್ತು. ಅಷ್ಟೊತ್ತಿಗೆ ಆಗಲೇ ಏನಾಗಿತ್ತು ಅಂತಂದರೆ, ಈ ಹಸಿರು ಕ್ರಾಂತಿಯ ನಂತರದಲ್ಲಿ 65ನೇ ಇಸ್ವಿಯ ನಂತರದ ಹಸಿರು ಕ್ರಾಂತಿ ಏನಾಯಿತು, ಅದರ ಪರಿಣಾಮ ಏನಾಯ್ತು, ದೇಶದಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಆಯಿತು. ಆದರೆ ರೈತರಲ್ಲಿ ಬಡತನಕ್ಕಿಂತ ಹೆಚ್ಚಾಗಿ ಸಾಲದ ಸಮಸ್ಯೆ, ಆಮೇಲೆ ಜೊತೆಗೆ ಲೆವಿ ಅಂತೇಳಿ ಒಂದು ಬಲಾತ್ಕಾರದಲ್ಲಿ ವಸೂಲಿ ಮಾಡುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ರೈತರನ್ನು ಕಾಡಕ್ಕೆ ಶುರು ಆಗಿತ್ತು. ನಮ್ಮ ಜಿಲ್ಲೆನಲ್ಲೂ ಕೂಡ ಲೆವಿ ಸಮಸ್ಯೆ ಮತ್ತು ಸಾಲದ ಸಮಸ್ಯೆ ಇವು ತುಂಬ ಇದಾಯಿತು, ಮತ್ತು ಗೊಬ್ಬರದ ಬೆಲೆ ಏರಿಕೆ, ಇವು 3 ಒಟ್ಟಿಗೆ ಆಯಿತು. ಜೊತೆಗೆ ನಾವೇನಾಯಿತು, ಈ ಅಷ್ಟೊತ್ತಿಗಾಗಲೇ ನಾವು ಹಾಸನ ಜಿಲ್ಲೆ ತಂಡ ಏನಿದೆ, ಒಂದಷ್ಟು ಸಾಮಾಜಿಕ ಚಿಂತನೆ, ಈಗ ಈ ಲೋಹಿಯಾ ವಿಚಾರಧಾರೆ ಇದರೆಲ್ಲ ಇದ್ದಂಥವ್ರು, ಆ ಒಂದು ಸಮಾನ ಮನಸ್ಕರ ತಂಡ ಇತ್ತು ನಮ್ಮಲ್ಲಿ. ಆ ತಂಡನೇ ನಾವು ನಮ್ಮ ಪತ್ರಿಕೆ ಮಾಡಿದ್ದು ಅದೇ ತಂಡ. ಆನಂತರ ಅದೇ ತಂಡನೇ ರೈತ ಚಳವಳಿನ ಆರಂಭ ಮಾಡಿದ್ದು. ಹಾಗಾಗಿ ಒಂದು ರೀತಿ ಇಡೀ ರಾಜ್ಯದಲ್ಲಿ ನಂಜುಂಡಸ್ವಾಮಿಯವರನ್ನು ಬಿಟ್ಟರೆ ಹಾಸನ ಜಿಲ್ಲೆಯವರೇ ಒಂದು ವೈಚಾರಿಕವಾಗಿ ಒಂದು ನೋಟ ಇರುವಂಥ ತಂಡ ಅಂತ. ನಾವು ಬರೀ
ರೈತರ ಮಾತ್ರ ಅಂತಲ್ಲ, ಒಟ್ಟು ಸಾಮಾಜಿಕ ಪರಿವರ್ತನೆಗೆ ಒಂದು ರೈತರ ಶಕ್ತಿಯನ್ನು ಬಳಸ್ಕೋಬೇಕು ಅನ್ನೋ ಥರ ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಂಥವ್ರು. ಹಾಗಾಗಿ ನಮಗೊಂದು ನೋಟ ಇತ್ತು ಮತ್ತು ತೀವ್ರತೆ ಇತ್ತು, ಒಂದು ಬದಲಾವಣೆ ತರಬೇಕು ಅನ್ನೋಂಥ ಒಂದು ತೀವ್ರತೆ ಇತ್ತು. ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಜೊತೆಗೆ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಹಾಸನ ಜಿಲ್ಲೆಯ ತಂಡ ತುಂಬ ಜಿಲ್ಲೆಗಳಿಗೆ ಹೋಗಿ ಸಂಘಟನೆ ಮಾಡಿದ್ವಿ. ಪಕ್ಕದ ಕೊಡಗು, ತುಮಕೂರು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ವಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ವಿ, ಶಿವಮೊಗ್ಗ ಅವ್ರ ಮೂಲತಃ ಇದ್ದ, ಉತ್ತರ ಕನ್ನಡದಲ್ಲೂ ಕೆಲವು ಭಾಗದಲ್ಲಿ ಹೋಗಿದ್ವಿ, ನರಗುಂದಕ್ಕೆ ಹೋದಂಥ ಹಾಸನ ಜಿಲ್ಲೆಯ ತಂಡ ತುಂಬ ಕಡೆ ಈ ಥರ ರಾಜ್ಯದಾದ್ಯಂತ ಸಂಚರಿಸಿ ರಾಜ್ಯ ಸಂಘಟನೆ ಕಟ್ಟೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಅದು ನಮಗೊಂದು ಶಕ್ತಿ ಆಯಿತು. ಒಂದು ಸಂಘಟನೆಯನ್ನು ಬೆಳೆಸೋ ಥರ ನಮಗೊಂದು ಕಾನ್ಫಿಡೆನ್ಸ್ ಹುಟ್ಟಿಸ್ತಾನೆ. ಹೆಚ್ಚೆಚ್ಚು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದ್ರ ಮುಖಾಂತರ ನಮಗೂ ಒಂದು ವಿಶ್ವಾಸ ಬೆಳೀತಾ ಉಂಟು, ನಮಗೊಂದು ನಾಯಕತ್ವ ಗುಣ ಕೂಡ ನಮ್ಮ ತಂಡಕ್ಕೆ ಬೆಳೀತಾ ಬರ್ತದೆ. ಹಾಗಾಗಿ ನಾವು ಸಂಘಟನೆ ಬೆಳೆಸೋದ್ರಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ವಿ. ಇನ್ನೊಂದು ವಿಚಾರ ಏನಾಯಿತು ಅಂದರೆ 80ರಲ್ಲಿ ಹಾಸನದಲ್ಲಿ ಶುರು ಆಯಿತು. ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳ 21ನೇ ತಾರೀಕು ನವಲಗುಂದದಲ್ಲಿ ದೊಡ್ಡ ಗೋಲಿಬಾರ್ ಆಯಿತು. ಅದ್ರ ವಿರುದ್ಧ ಒಂದು ರಾಜ್ಯಾದ್ಯಂತ ಗೋಲಿಬಾರ್ ಆದ ನಂತರ ಅಂತೂ ರಾಜ್ಯಾದ್ಯಂತ ಬಹಳ ದೊಡ್ಡ ಎಲ್ಲ ಕಡೆ ಸಂಘಟನೆ ಆಕ್ರೋಶ ಶುರು ಆಯ್ತು ರೈತರಲ್ಲಿ. ಹುಬ್ಳಿ ಕಡೆ ಶುರು ಆಯಿತು, ರೋಣ, ಗದಗ ಎಲ್ಲ ಕಡೆ ಅಲ್ಲಲ್ಲೇ ಏನು ಅಲ್ಲಿಗೇನು ಯಾರ ನಾಯಕತ್ವ ಅಂತ ಏನಿಲ್ಲ, ಹೌದು, ಸ್ಥಳೀಯ ಇಶ್ಯೂಗಳನ್ನ ಇಟ್ಕೊಂಡು ಹೋರಾಟ ಶುರು ಅಲ್ಲೊಂದೇನೋ ಒಂದು ಸಮಸ್ಯೆ ಇರುತ್ತೆ. ಈಗ ಧಾರವಾಡ ನವಲಗುಂದದವ್ರಿಗೆ ಅವರಿಗೆ ಬೆಟರ್ಮೆಂಟ್ ಲೆವಿ ಅಂತೇಳಿ ಅದನ್ನು ಹಾಕಿದ್ರು. ಅಂದರೆ ನೀರಾವರಿಯನ್ನು ಅಭಿವೃದ್ಧಿಪಡಿಸಿ ಮಾಡಿದರೆ ಅದರಿಂದ ನಮ್ಮ ರೈತರ ಬೆಲೆ ಜಾಸ್ತಿ ಆಗ್ತಾ ಹೊರಟೋಗುತ್ತೆ. ಅದಕ್ಕೊಂದು ಬೆಟರ್ಮೆಂಟ್ ಲೆವಿ ಅಂತ, ಅಭಿವೃದ್ಧಿ ಶುಲ್ಕ ಅಂತೇಳಿ ಅದು ಅಲ್ಲಿಯ ದೊಡ್ಡ ಸಮಸ್ಯೆ ನವಲಗುಂದದಲ್ಲಿ. ಅದನ್ನು ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಅವ್ರು ಚಳುವಳಿ ಶುರು ಮಾಡಿದರು. ಆ ಥರ ಪ್ರಾದೇಶಿಕವಾಗಿ ಅವ್ರವ್ರ ಸಮಸ್ಯೆಗಳೇನಿತ್ತು ಅದನ್ನ ವಿಚಾರ ಇಟ್ಟಿಗೆ ಶಿವಮೊಗ್ಗದವರು ಅವ್ರ ಬೆಲೆಗೋಸ್ಕರ ಹೋರಾಟ ಮಾಡ್ತಿದ್ರು, ಧಾರವಾಡದವರು ಬೆಟರ್ಮೆಂಟ್ ಲೆವಿ ವಿರುದ್ಧ ನಾವು ಈ ಥರ ಬೆಟರ್ಮೆಂಟ್ ಲೆವಿ ಇಲ್ಲ ಈ ಭತ್ತದ ಲೆವಿ ಮತ್ತು ಸಾಲದ ವಿಚಾರದಲ್ಲಿ ನಾವು ಹೋರಾಟ ಈ ಥರದ್ದು ಮಾಡ್ತಾ ಬಂದಿದ್ವಿ. ಅಷ್ಟೊತ್ತಿಗೆ ತಮಿಳುನಾಡಲ್ಲಿ ಬಹಳ ದೊಡ್ಡ ಚಳವಳಿ ಶುರು ಆಗಿತ್ತು. ಅಲ್ಲಿ ನಾರಾಯಣಸ್ವಾಮಿ ನಾಯ್ಡು ಅಂತೇಳಿ ಅವ್ರು ಬಹಳ ದೊಡ್ಡ ಸಂಘಟನೆ ಕಟ್ಟಿದ್ರು. ಅದನ್ನು ನೋಡ್ಲಿಕ್ಕೆ ನಾವು ಹಾಸನ ಜಿಲ್ಲೆಯಿಂದ ಕೂಡ ಹೋಗಿದ್ವಿ. ನಾವು ಹಸಿರು ಶಾಲೆ ಇಂಟ್ರೊಡ್ಯೂಸ್ ಆಗಿದ್ದೆ ಅಲ್ಲಿಂದ. ಅವ್ರಿಗೆ ಹಸಿರು ಶಾಲು ಮತ್ತೆ ಟೋಪಿ ಎಲ್ಲ ಕಡೆ ಇರಲಿಲ್ಲ, ಕಾಮನ್ ಶಾಲ್ ಅಷ್ಟೇ, ಹಸಿರು ಶಾಲ್. ಅವ್ರೇನೋ ಬೇರೆ ಒಂದು ಸಿಂಬಲ್ ಇಟ್ಕೊಂಡಿದ್ರು. ನಮಗೆ ಮೊದಲೇನು ಬರೀ ಶಾಲ್ ಅಷ್ಟೇ, ಅಥವಾ ಹಸಿರು ಬಟ್ಟೆ ಒಟ್ಟಾರೆ. ಹಸಿರು ಸಾಂಕೇತಿಕವಾಗಿ ಮೊದಲು ಶುರು ಮಾಡಿದ್ದವರು ಅವರು ತಮಿಳುನಾಡಿಂದ. ನಾವು ಅಲ್ಲಿಗೂ ಹೋಗಿ ನೋಡ್ಕೊಟ್ಟು ಬಂದ್ವಿ. ಅದೆಲ್ಲ ನಮಗೆ ಬಹಳ ದೊಡ್ಡ ಪ್ರಭಾವ ಬೀರ್ತಿತ್ತು. 80ರಲ್ಲಿ ಸಂಘಟನೆ ಬಿರುಸಾಗಿ ನಡ್ಕೊ ಬಂತು. 81ರಲ್ಲಿ ಏನಾಯಿತು, ಅಷ್ಟೊತ್ತಿಗೆ ಮಹಾರಾಷ್ಟ್ರದಲ್ಲೂ ಕೂಡ ಶೇತಕರಿ ಸಂಘಟನೆ ಅಂತ ಶುರು ಆಯಿತು. ಶರತ್ ಜೋಶಿ ಅವರು ಭಾಳ ದೊಡ್ಡ ಸಂಘಟನೆ ಮಾಡ್ತಿದ್ರು. ಮಾರ್ಚ್ 6ನೇ ತಾರೀಕು 81 ಮಾರ್ಚ್ ನಾನು ಹೇಳ್ತಾ ಇರೋದು, ಬೆಳಗಾಂ ಜಿಲ್ಲೆಯ ನಿಪ್ಪಾಣಿನಲ್ಲಿ ಒಂದು ದೊಡ್ಡ ಗೋಲಿಬಾರ್ ಆಯಿತು. 6 ಜನ ರೈತರು ಸತ್ತರು. ಅದು ಎಷ್ಟು ದೊಡ್ಡ ಚಳುವಳಿ ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಅದು ವಾಹನಗಳು ಇದಾಯಿತು. ರಸ್ತೆ ಬಂದಾಯಿತು, ಟೋಟಲಿ ಬಂದ್ ಮಾಡಿತ್ತು. ರಾಷ್ಟ್ರೀಯ ಹೆದ್ದಾರಿ ನೋಡಿ, ಅದನ್ನು ತೆರವುಗೊಳಿಸ್ಲಿಕ್ಕೆ ಸರ್ಕಾರ ಪ್ರಯತ್ನ ಪಟ್ಟಿದೆ. ಅಲ್ಲಿ ಈರುಳ್ಳಿ ಬೆಳೆಗಾರರ ಸಂಘಟನೆ ಒಂದು ಹೋರಾಟ ಶುರು ಆಗಿತ್ತು. ದೊಡ್ಡ ಗೋಲಿಬಾರ್ ಆಯಿತು, ದೊಡ್ಡ ಹಿಂಸಾಚಾರ ಆಯಿತು. ನಾವು ಅದೇ ಟೈಮಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ರಸ್ತೆ ತಡೆ ಚಳವಳಿ ಕರೆ ಕೊಟ್ಟಿತ್ತು. ಅದು ಏಪ್ರಿಲ್ 11ನೇ ತಾರೀಕು. ರಾಜ್ಯಾದ್ಯಂತ ಚಳವಳಿ ಏಕಕಾಲಕ್ಕೆ ನಡೀತಿತ್ತು. ನಮ್ಮ ಜಿಲ್ಲೆಯಲ್ಲೂ ಕೂಡ ಚಳವಳಿ ಮಾಡಿದ್ವಿ. ಇಲ್ಲಿ ಗೋಲಿಬಾರ್ ಆಯಿತು. ನೀವು ಮೊದಲೊಂದು ಪ್ರಶ್ನೆ ಕೇಳಿದ್ರು, ರೈತರ ಬೆಂಬಲ ಹೇಗಿತ್ತು ಅಂತ. ಹೌದು, ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ, ನಾವೇನು ಆಲೋಚನೆ ಮಾಡ್ತಾ ಇದ್ವಿ ಅಂತ, ನೀವು ಸಂಘಟನೆ ಮಾಡಬೇಕು ಅಂತ ಆಗೆಲ್ಲ ಸ್ವಲ್ಪ ಈ ವಿಚಾರವಾದಿಗಳು ಬ್ಯಾಗ್ ಹಾಕ್ಕೊಂಡು ಹೋಗೋ ಪದ್ಧತಿ ಓಡಾಡೋದು. ನಮಗೆ ನಾವೇ ಹಳ್ಳಿ ಹೋಗಿ ಎಲ್ಲ ರೈತರು ಜಾಗೃತಿ ಮಾಡಿಸ್ಬೇಕು ಈ ಟೈಪ್ ಯೋಚನೆ ಮಾಡ್ತಿದ್ದಂಥರು. 80ರ ಇಸ್ವಿಯ ಅಕ್ಟೋಬರ್ 17ನೇ ತಾರೀಕು ಒಂದು ರಸ್ತೆ ತಡೆ ಚಳವಳಿ ಕರೆ ಕೊಟ್ವಿ ಹಾಸನ ಜಿಲ್ಲೆಯಲ್ಲಿ. ಯಾವ ರೀತಿ ಬೆಂಬಲ ಬಂತು ಅಂತಂದರೆ ಅದು ಊಹಾತೀತ ಬಿಡಿ. ಇಲ್ಲಿ ಪಕ್ಕದಲ್ಲೇ ತಣ್ಣೀರಾಳದಲ್ಲಿ 1000 ರೈತರು, ಕಾಂತಿಲಿನಲ್ಲಿ 1000 ಜನ ರೈತರು, ದಾಸರಕೊಪ್ಪಲದ 1000 ಜನ ರೈತರು, ಇಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಅಲ್ಲೊಂದು 1000 ಜನ, ದುದ್ದಾದ್ರು, ಈ ಥರ ಸಾವಿರ ಜನ ರೈತರು ಬರೋಕ್ಕೆ ಶುರು ಆಗ್ಬಿಟ್ರು. ನಮಗೆ ಒಂದು ರೀತಿ ಸಂಘಟಕರಿಗೆ ಭಯ ಶುರು ಆಗ್ಬಿಡ್ತು. ಹೆಂಗೆ ನಿರ್ವಹಣೆ ಮಾಡೋದು, ನಿರ್ವಹಿಸೋದು ಹೇಗೆ ಅಂತೇಳಿ. ನಮಗೆ 3 ದಿವಸಕ್ಕೆ ನಾವು ವಾಪಸ್ ಕರೆ ಕೊಟ್ಬಿಟ್ಟಿವಿ, ಬೇಡ ನಾವು ಚಳುವಳಿ ವಾಪಸ್ ತಗೊಳ್ತಾ ಇದ್ವಿ ಅಂತೇಳಿ. ರೈತರು ಶುರು ಮಾಡಿ, ನೀವ್ಯಾರು ಅದನ್ನು, ನಾವ್ಯಾಕೆಂದ್ರೆ ನಾವಾಗಲ ಒಂದು ರೀತಿ
ನಾಯಕರು ಅಂತೇಳಿ ನಾವೇನು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ನಾವು ಸಣ್ಣ ತಂಡ ಕರೆ ಕೊಟ್ಟು ಅಷ್ಟೇ. ಅಂದರೆ ಚಳುವಳಿಗೆ ಬೇಕಾಗೊಂದು ಮನಸ್ಥಿತಿ ಇತ್ತು ಅನ್ನೋದು ನಾನು ಹೇಳ್ತಾ ಇರೋದು. ಯಾರಾದರೂ ಒಬ್ಬರು ಅದನ್ನು ಇನಿಷಿಯೇಟ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿ. ಅದಕ್ಕಿಂತ ಇನ್ನೊಂದು ಏನಾಗಿತ್ತು ಅಂತಂದರೆ ವಿರೋಧ ಪಕ್ಷಗಳಿರಲಿಲ್ಲ. ಹಾಗಾಗಿ ರೈತರೇ ತಮ್ಮ ವಿಚಾರಗಳಿಗೆ ತಮ್ಮ ಧ್ವನಿ ಮಾಡಬೇಕಾದ ಪರಿಸ್ಥಿತಿ ಇತ್ತು. ರೈತ ಸಂಘಟನೆ ಒಂದು ಸಾಂಕೇತಿಕ ಒಂದು ಶುರು ಆಯ್ತು ಅಷ್ಟೇ ಒಂದು ಧ್ವನಿಗೆ. ಹಾಗಾಗಿ ರೈತರು ದೊಡ್ಡ ಪ್ರಮಾಣದಲ್ಲಿ ಸಂಘಟಿತ ಚಳವಳಿಯನ್ನ ಶುರು ಮಾಡಿದ್ರು. 81 ನಾನು ಹೇಳ್ತಿದ್ನಲ್ಲ, ಆಗ ನಿಪ್ಪಾಣಿ ಗೋಲಿಬಾರ್ ಆದ್ಮೇಲೆ ಏಪ್ರಿಲ್ 11ನೇ ತಾರೀಕು ದುದ್ದಾದಲ್ಲಿ ಗೋಲಿಬಾರ್ ಆಯ್ತಲ್ಲ, ಅದ್ರ ತುಂಬಾ ಗೋಲಿಬಾರಗಳಾಗ್ಬಿಡ್ತು ರಾಜ್ಯಾದ್ಯಂತ. ಇಡೀ ಒಂದು ರೀತಿ ಮೌನ ಅವಸ್ತು 81ನಲ್ಲಿ, ಒಂದು ರೀತಿ ಭಯದ ವಾತಾವರಣ. ಆ ಥರದ ಒಂದು ರೀತಿ ಮಧ್ಯದಲ್ಲಿ ಚಳವಳಿಗೆ ಏನೂ ಸ್ಪಂದನೆ ಇಲ್ಲದಲ್ಲಿರುವಂಥ ಒಂದು ಕಾಲಘಟ್ಟ ಅಂತ ಹೇಳ್ಬೋದು ನಾವು. ಆಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ 81 ಡಿಸೆಂಬರಲ್ಲಿ ಜಪ್ತಿ ಮಾಡೋಕ್ಕೆ ರೈತರ ಮನೆಗೆ ಜಪ್ತಿ ಮಾಡುವಂಥ ಅವತ್ತು ಸಾಲ ವಸೂಲಿಗೆ ಬ್ಯಾಂಕಿಂದ ನಮ್ಮಲ್ಲಿ 3 ಜನ ರೈತ ಸಂಘಟನೆ ಕಾರ್ಯಕರ್ತರು, ನಮ್ಮ KT ಶಿವಪ್ರಸಾದ್ ಅಂತೇಳಿ ಕಲಾವಿದರು, ಬನವಾಸ ರಾಜಶೇಖರ್ ಅಂತೇಳಿ ಮತ್ತು ಪಾಂಡುರಂಗ ವಿಠಲ್ ಅಂತೇಳಿ, ಅವರು 3 ಜನ ಈ ಜಪ್ತಿಯನ್ನು ತಡೆ ಮಾಡಿ ಯಾರು ಈ ಸೊಸೈಟಿಗೆ ತಗೊಂಡೋಗಿ ಮನೆ ರೈತರದ್ದು ಪಾತ್ರೆ, ತೊಟ್ಲು, ಬೇರೆ ಬೇರೆ ಈ ಥರದ ಸಣ್ಣ ಪುಟ್ಟ ಸಾಮಾನುಗಳು ರೈತರ ಮನೆ ಸಿಕ್ಕಿದೆ, ಸಣ್ಣ ಪುಟ್ಟದ್ದೆಲ್ಲ ಸಾಮಾನು, ಅದನ್ನು ತಗೊಂಡು ಜಪ್ತಿ ಮಾಡಿ ಸೊಸೈಟಿ ಒಳಗೆ ಇಟ್ಟಿದ್ದಲ್ಲ. ಇವರೇನು ಮಾಡಿದ್ರು, ಬೀಗ ಹೊಡೆದು ರೈತರು ಕರೆಸಿ ಒಂದು ಸಾಮಾನುಗಳನ್ನು ವಾಪಸ್ ಕೊಡ್ತಿದ್ರು. ಅದು ಒಂದು ರೀತಿ ಯೋಜಿತ ಪ್ರತಿಭಟನೆ ಅಂತಲ್ಲ, ಆ ರೀತಿ ಆಕಸ್ಮಿಕವಾಗಿ ಶುರುವಾದಂಥದ್ದು. ಅದು ನಾವು ಅದನ್ನ ಇಟ್ಕೊಂಡು ಅದೇ ಥರದ ಚಟುವಟಿಕೆ ಅದು ಜಿಲ್ಲಾದ್ಯಂತ ಶುರು ಆಗ್ಬಿಡ್ತು. ಹೋಗೋದು ಸೊಸೈಟಿ ಬೀಗ ಹೊಡೆಯೋದು, ರೈತ ಸಂಘಟನೆಯವರು ರೈತರ ಸಾಮಾನ್ಯ ಕೊಡೋದು ವಾಪಸ್, ಅದನ್ನ ಪಟ್ಟಿ ಮಾಡೋದು, ಇಂಥ ರೈತರಿಗೆ ಇಂತಿಂಥ ಪಾತ್ರ, ಅವ್ರ ಪಾತ್ರ ಇದು ಕೊಟ್ಟಿದೆ ಅಂತ ಅಲ್ಲಿ ಅಂಟಿಸೋದು ಬರೋದು. ಇದು ಚಳುವಳಿ ಎಷ್ಟು ಬಿರ್ಸಾಗ್ಬಿಡ್ತು ಅಂತಂದ್ರೆ ಇಡೀ ಜಿಲ್ಲಾದ್ಯಂತ ಶುರು ಆಯ್ತು. ಅದಕ್ಕೆ ಮರುಜಪ್ತಿ ಕಾರ್ಯಕ್ರಮ ಅಂತ, ಕಾನೂನಿನ ಪ್ರಕಾರ ಅದು ದೊಡ್ಡ ಅಪರಾಧ ಅಲ್ಲ, ಅದು ದರೋಡೆ ಆಗುತ್ತೆ. 395 ಸೆಕ್ಷನ್, IPC 390 ಸೆಕ್ಷನ್ ಅಲ್ಲಿ ನಮಗೆ ಕೇಸ್ ಬುಕ್ ಆಗ್ತಿತ್ತು. ತುಂಬ ಜನಕ್ಕೆ, 100 ಜನ ರೈತರಿಗೆ ಪ್ರತಿ ಸೊಸೈಟಿಯಿಂದ 10-20 ಜನ, 40 ಜನ, 30 ಜನ, 40 ಜನ, ಈ ಥರ ಅನೇಕ ಪೊಲೀಸ್ನವ್ರು ಕೊನೆಗೆ ಎಲ್ಲಿಗೆ ಬರೋಕ್ಕೆ ಶುರು ಆಗ್ಬಿಟ್ಟು, ನಮ್ಮ ಏರಿಯಾದಲ್ಲಿ ಮಾತ್ರ ಈ ಚಳವಳಿ ಮಾಡಬೇಡಿ ಅಂತ. ಅದು ಯಾಕೆ ಸುಮ್ಮನೆ ಬರೆಯೋದು ಅಲ್ಲೇನಾಯ್ತು, ಆಮೇಲೆ ಜಡ್ಜ್ ಒಬ್ರು ಇದ್ರು, ಅವ್ರಿಗೆ ಇದು ನಿಜವಾದ ದರೋಡೆ ಅಲ್ಲ ಅಂತ ಗೊತ್ತಾಗ ಶುರು ಆಯಿತು. ಇದು ರೈತರು ಚಳವಳಿನೇ ಮಾಡ್ತಾರೆ, ಅವರು ಬೇಗ ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ರು. 100 ಜನ ಬಿಡಿ ರೈತರ ಮೇಲೆ ಕೇಸ್ ಆಗಿದ್ದಾಗ. ಅದೇನಾಯ್ತು, ಒಂದು ಇಡೀ ರಾಜ್ಯದಲ್ಲಿ ಒಂದು ಹೊಸ ಬಗೆಯ ಚಳವಳಿಗೆ ನಾಂದಿ ಆಯಿತು. ಅದು ರೈತ ಚಳವಳಿಯಾಗಿ ಮತ್ತೆ ಪುನಶ್ಚೇತನ ಆಗಲಿಕ್ಕೆ, ರೈತ ಸಂಘಟನೆ ಮರು ಹುಟ್ಟು ಪಡ್ಕೊಳ್ಳಿಕ್ಕೆ ಅದು ಕಾರಣ ಆಯಿತು. ಆ ನಂತರ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಶುರು ಆದ್ವಿ, ಮಂಡ್ಯಕ್ಕೆ ಹೋದ್ವಿ, ಈ ಥರದ್ದೆಲ್ಲ ಸಂಘಟನೆ ಒಂದು ಬೆಳೀತಾ. ಈ ರೈತ ಚಳವಳಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ತುಂಬಾ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಂಥವ್ರು ತಾವು. ರೈತ ಚಳವಳಿಯಿಂದ ಹಾಸನ ಜಿಲ್ಲೆಗೆ ಏನು ಉಪಯೋಗ ಆಯ್ತು ಅಂತೀರಿ? ನನಗೆ ಹಾಗೆ ನೋಡಿದರೆ ನೇರವಾಗಿ ಉಪಯೋಗ ಅನ್ನುವಂಥದ್ದು ಬೇರೆ. ಈಗ ಕಬ್ಬು ಬೆಳೆಗಾರಿಗೆ ಜಾಸ್ತಿ ಬೆಲೆ ಸಿಗ್ತಾ ಇತ್ತು, ಈ ಥರದ್ದೆಲ್ಲ. ನಮಗೆ ಉಪಯೋಗ ಅನ್ನುವಂಥದ್ದು ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಆತ್ಮಸ್ಥೈರ್ಯ ಬಂತು. ಜೈಲಿಗೆ ಹೋಗಿ ಬರುವಂಥದ್ದು ಏನು, ಆಗ ತುಂಬ ಭಯ ಇತ್ತಲ್ಲ, ಆ ಭಯನೇ ಹೋಯ್ತು. ಜೈಲಿನ ಭಯ ಹೊರಟೋಯ್ತು. ಜಪ್ತಿ ಇತ್ತಲ್ಲ, ಬಹಳ ಅಮಾನವೀಯದಂಥ ಒಂದು ಪದ್ಧತಿ, ಅದು ಹೋಯ್ತು. ಅದು ಚಳುವಳಿ, ರೈತ ಚಳುವಳಿ ಮುಖಾಂತರನೇ ಹೊರಟೋಯ್ತು. ಅದು ಇವನ್ ಸರ್ಕಾರ ಏನೇನು ಬೇರೆ ಬೇರೆ 101C ಸೆಕ್ಷನ್ ಅಂತೇಳಿ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ತಂದು ನೇರವಾಗಿ ಜಪ್ತಿ ಮಾಡೋಕ್ಕಾಗದ್ರೆ ರೈತರು ಜಮೀನು ಹರಾಜು ಮಾಡೋಕ್ಕೆ ಈ ಥರದ್ದು ಏನೋ ಪ್ರಾವಿಷನ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರಲ್ಲ, ಅದ್ರ ವಿರುದ್ಧ ಕೂಡ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಆಯ್ತಲ್ಲ. ಜಪ್ತಿ ನಿಂತಿದ್ದು ಬಹಳ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸಾಲದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬಡ್ಡಿ ಇರ್ತಾ ಇತ್ತು, ಹಿಂದೆ ಜಾಸ್ತಿ ಇರ್ತದೆ. ಅದು ಬರ್ತಾ 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 ಶೂನ್ಯಕ್ಕೆ ಬಡ್ಡಿ ದರ ಬಂತು, 2%, 3%. ಇದು ಬಹಳ ದೊಡ್ಡ ಸಾಧನೆ. ಅದು ಒಂದು ರೈತ ಚಳವಳಿಯ ಸಾಧನೆ ಅಂದ್ರೆ ನೋ ಡೌಟ್. ಅಲ್ಲಿ ತನಕ ಅದು ಯೋಚನೆ ಕೂಡ ಮಾಡಕ್ ಸಾಧ್ಯ ಇರಲಿಲ್ಲ. ಬಡ್ಡಿ ಕಡಿಮೆ ಮಾಡಬೇಕು ಅಂತೇಳಿ ಯೋಚನೆ ಕೂಡ ಸರ್ಕಾರದ ವ್ಯವಸ್ಥೆನಲ್ಲಿ. ರೈತ ಚಳವಳಿ ಕಾರಣಕ್ಕೋಸ್ಕರನೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ 7% ತಂದ್ರು. ಆನಂತರ ಸರ್ಕಾರಗಳು ಸಾಕಷ್ಟು 2%ಗಿಂತ ಜಾಸ್ತಿ ಬಡ್ಡಿ ಮಾಡಬಾರ್ದು ಹಂತಕ್ಕೆ ಬಂದ್ರು. ಇದು ಬಹಳ ದೊಡ್ಡ ಸಾಧನೆ. ಬಟ್ ಇನ್ನೂ ಕೂಡ ಅದು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಆಗಲಿಲ್ಲ, ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಆಗಲಿಲ್ಲ. ಸಹಕಾರಿ ಬ್ಯಾಂಕ್ಗಳಲ್ಲಂತೂ ದೊಡ್ಡ ಪರಿವರ್ತನೆ ತಂದಿದೆ.
ನೋಡಿ, ಇವತ್ತು ಚಳುವಳಿ ದುರ್ಬಲ ಆಗಿರ್ಬೋದು, ಅವತ್ತು ರೈತರಿಗೆ ಕೊಟ್ಟಂತ ಆತ್ಮಸ್ಥೈರ್ಯ ಇವತ್ತು ರೈತರನ್ನ ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇವತ್ತು ನೋಡಿ, ಯಾವುದೇ ರಾಜಕೀಯ ಪಕ್ಷದವರಾದ್ರೂ ಕೂಡ ರೈತರ ವಿಚಾರ ಬಂದಾಗ ಹಸಿರು ಶಾಲೆ ಹಾಕ್ತಾರೆ. ಹೌದು, ಒಂದು ಸಂಘಟನೆಯ ಒಂದು ಶಕ್ತಿಯ ಒಂದು ಸಂಕೇತ ಹಸಿರು ಶಾಲೆ ಅನ್ನೋದು. ಎಲ್ಲರೂ ಹಾಕೋಕೆ ಶುರು ಆಗ್ತಾ ಉಂಟು. ಆಮೇಲೆ ರೈತನ ನಿರ್ಲಕ್ಷ್ಯ ಮಾಡಕ್ ಆಗಲ್ಲ ಅನ್ನೋ ಥರದ ಒಂದು ವಾತಾವರಣ ನಿರ್ಮಾಣ. ನೋಡಿ, ಯಾವುದೇ ಒಂದು ವಿಚಾರ ಬಂದ ತಕ್ಷಣ ಇಮಿಡಿಯೇಟ್ಲಿ ತಕ್ಷಣದಲ್ಲಿ ರೈತರಿಂದ ಒಂದು ಪ್ರತಿಭಟನೆ ಶುರು ಆಗ್ತಾ ಹೋಗುತ್ತೆ. ಈಗ ನೀವು BSc ಓದಿದ್ರಿ, LLB ಮಾಡಿದ್ರಿ, ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರಿ. ಜೀವನಕ್ಕೆ ಏನಾದ್ರೂ ಒಂದು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇತ್ತ ಇಲ್ವಾ? ನಮಗೆ ಜೀವನ ಅಂತ ನೋಡಿ ಪತ್ರಿಕೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಪತ್ರಿಕೆ ಕೂಡ ನಾವು ಜೀವನಕ್ಕೆ ಏನೋ ಆಗುತ್ತೆ ಅಂತ ಯೋಚನೆ ಮಾಡಲಿಲ್ಲ ನಾವು. ಅದು ಒಂದು ಚಳವಳಿ, ಅದು ಒಂದು ನಮ್ಮ ವಿಚಾರದ ಪ್ರಚಾರಕ್ಕೆ ಬೇಕಾಗುವಂತ ಒಂದು ಮಾಧ್ಯಮ. ಆದ್ರೂ ಹೊಟ್ಟೆಪಾಡಿಗೆ ಏನಾರು ಒಂದು ಏನೋ ಅದೇ ಜೀವನ ಆಗಕ್ಕೆ ಶುರು ಆಯ್ತು. ಬರ್ತಾ ಬರ್ತಾ ಪತ್ರಿಕೆನೇ ಒಂದು ಸಣ್ಣ ಆದಾಯದ ಮೂಲ ಆಗ್ತಾ ಬಂತು. ಆರಂಭದಲ್ಲಿ ಬಹಳ ಕಷ್ಟಪಟ್ಟು ಬಿಡೋದು, ಅದು ಊಹಾತೀತ ಕಷ್ಟ ಅಂತಂದ್ರೆ 3 ವರ್ಷಗಳ ಕಾಲ ನಮಗೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಿಲ್ಲ, ಆ ಥರ ಕೆಲಸ ಮಾಡ್ತಾ ಬಂತು. ಕೆಲವು ದಿನ ಇಡೀ ರಾತ್ರಿ ಪತ್ರಿಕೆ ಕೆಲಸ ಮಾಡಿದ್ದು ಉದಾಹರಣೆಗಳಿದೆ. ಬೆಳಿಗ್ಗೆ 7 ಗಂಟೆ ಪ್ರಿಂಟಿಂಗ್ ಆಗಿ ಆ ಥರದ್ದು ತುಂಬ ಆರಂಭದ ದಿನಗಳಲ್ಲಿ ಕಷ್ಟ. ಆದಾಯನೂ ಕೂಡ ತುಂಬ ಕಷ್ಟದ. ಬಟ್ ಆದ ನಂತರದಲ್ಲಿ ಸ್ವಲ್ಪ ಇನ್ನೊಂದು ಏನಾಯಿತು ಅಂತಂದರೆ, ಒಂದಷ್ಟು ದಿನ ನಾವು ಈ ಚಳವಳಿ ಮತ್ತು ಇದು ಬಂದ ನಂತರ ಬೇರೆ ನಮ್ಗೆ ಯೋಚನೆ ಮಾಡೋಕ್ಕೆ ಆಗಲೇ ಇಲ್ಲ. ಮತ್ತೀಗ ಅನೇಕರು ಪ್ರಾಕ್ಟೀಸ್ ಮಾಡೋದಿತ್ತು, ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಮುಂದೆ ಹೋದ ಕಾರಣಕ್ಕೋಸ್ಕರ ಹಿಂದಕ್ಕೆ ಹೋಗೋಕ್ಕಾಗಲಿಲ್ಲ, ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ನಾವು ಸ್ವಲ್ಪ ಜಮೀನು ತೊಗೊಳಕ್ಕೆ ಶುರು ಆದ. ಆ ನಂತರ ನಾವು ಸ್ವಂತ ಜಮೀನು ತೊಗೊಂಡು ವ್ಯವಸಾಯ ಹಾಸನದಲ್ಲಿ ಈ ಪತ್ರಿಕೆ ಆಲೋಚನೆ ಹೇಗೆ ಹುಟ್ಟಿತು ಮತ್ತು ಅದನ್ನು ಹೇಗೆ ನೀವು ಕಾರ್ಯರೂಪಕ್ಕೆ ತಂದ್ರಿ? ಇದು ನನ್ನದಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೆ ವಾಸುದೇವ್ ಅಂತೇಳಿ ಜನಮಿತ್ರ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದರು, ಮೈಸೂರಿನವರು. ಕರುಣಾಮೂರ್ತಿಯವ್ರದ್ದು ಜನಮಿತ್ರ ಪತ್ರಿಕೆ. ಅವ್ರು ಸ್ವಲ್ಪ ಸಾಂಪ್ರದಾಯಿಕ ಇದರಲ್ಲಿ ಬಂದಂಥವ್ರು. ಅವ್ರಿಗೂ ಸ್ವಲ್ಪ ವೈಚಾರಿಕವಾಗಿ ಸ್ವಲ್ಪ ಸಂಘರ್ಷ ಆಯಿತು. ಅವರು ಆಮೇಲೆ ಆಚೆ ಬರುವ ಆಲೋಚನೆ ಮಾಡಿದ್ರು ಅವರು. ಅಷ್ಟೊತ್ತಿಗಾಗಲೇ ನಮ್ಮಲ್ಲಿ JB ರಂಗಸ್ವಾಮಿಯವರು ಮತ್ತು ನಮ್ಮ ಪತ್ರಿಕೆ ಮೂಲ ಪಾರ್ಟ್ನರ್ಸ್ ಅಲ್ಲಿ ಅವರು ಮಂಜುನಾಥ್ ದತ್ತ ಅವರೆಲ್ಲ, ಅವರು ಜೇಬರ್ ದತ್ತ ಅಂತ ಹೆಸರಲ್ಲಿ ವಾಚಕರವಾಣಿ ಎಲ್ಲ ಬರೀತಿದ್ರು. ಇಲ್ಲಿ ಇದರಲ್ಲಿ ಜನಮಿತ್ರ ಪತ್ರಿಕೆ ಎಲ್ಲ ಬರೆಯೋರು ಮತ್ತು ಸ್ಥಳೀಯ ಪತ್ರಿಕೆ, ಸ್ಥಳೀಯವಾಗಿದ್ದಿದ್ದೇ 2 ಪತ್ರಿಕೆಗಳು, ಜನಮಿತ್ರ ಮತ್ತು ಪ್ರತಿನಿಧಿ ಬರೀತಿದ್ರು. ಅವರು ಸ್ವಲ್ಪ ಬರವಣಿಗೆ ಸ್ವಲ್ಪ ಚೆನ್ನಾಗಿತ್ತು, ಗೊತ್ತಿತ್ತು. ಈ ವಾಸುದೇವ್ ಆಚೆ ಬಂದ ನಂತರ ನಾವೇನಾದ್ರೂ ಒಂದು ಪತ್ರಿಕೆ ಮಾಡೋಣ ಅಂತ ಅವರಿಂದ ಬಂತು. ನಮ್ಮ ಜೇಬರು ದತ್ತ ಅವರು ಮತ್ತು ನಾವೆಲ್ಲ ಕಾಮನ್ ಫ್ರೆಂಡ್ಸ್ ಅಲ್ಲ, ಒಟ್ಟಿಗೆ ಇದ್ದವರು. ಹೌದು ಮಾಡೋಣ ಅಂತೇಳಿ ಹಿಂಗೆ ಅದು ಒಟ್ಟು ಸ್ನೇಹಿತರು ಸೇರಿ ಯೋಚನೆ ಶುರು ಆಗಿದೆ. ಮೂಲ ಜನಮಿತ್ರದಿಂದ ಬಂದವರು, ಜೊತೆಗೆ ನಾವು ಅಷ್ಟೊತ್ತಿಗಾಗಲೇ ಚಳುವಳಿ ಮಾಡ್ತಿದ್ವಲ್ಲ, ನಮಗೊಂದು ಧ್ವನಿ ಬೇಕು, ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಪತ್ರಿಕೆ ಬೇಕು, ಒಂದು ಮಾಧ್ಯಮ ಬೇಕು ಅನ್ನೋ ಆಲೋಚನೆ ಇತ್ತು. ಹಾಗಾಗಿ ಅದು ಪತ್ರಿಕೆ ರೂಪ ಪಡೆಯಿತು. ನಾವು ಪತ್ರಿಕೆ ಏನೋ ಪ್ರಾರಂಭ ಆಯಿತು, ಅದರ ಸಾರಥ್ಯವನ್ನ ನೀವು ವಹಿಸಬೇಕಾಗಿ ಇಲ್ಲ. ಅದು ಆರಂಭದಲ್ಲಿ ಮೊದಲನೇ ದಿನ ನಾನು ಉಪಸಂಪಾದಕನಾಗಿ ಸೇರ್ಕೊಂಡೆ. ನಾನು ಒಬ್ಬ ಪಾಲ್ದಾರ, ನನಗೇನು ಬರವಣಿಗೆ ಅಭ್ಯಾಸ ಇರಲಿಲ್ಲ. ಮೊದಲನೇ ದಿವಸ ಬರೆದು ನಂದು ಒಂದು ವಾಚಕರವಾಣಿ ಥರ, ಅದೇ ಅಲ್ಲಿಂದ ಆರಂಭ. ನನಗೆ ಅಕ್ಷರ ತಪ್ಪಿಲ್ದಲೇ ಬರೆಯುವಷ್ಟು ಸಾಮರ್ಥ್ಯ ಇತ್ತು. ಕನ್ನಡ ಭಾಷೆನ ಚೆನ್ನಾಗಿ ಬರೀತಿದ್ದೆ, ಬರೆಯೋದ್ರಲ್ಲಿ ಆ ಥರದಲ್ಲಿತ್ತು. ಸ್ವಲ್ಪ ಅಷ್ಟೊತ್ತಿಗೆ ಸ್ವಲ್ಪ ಓದೋದೆಲ್ಲ ಅಭ್ಯಾಸ ಇದ್ರದ್ದು. ಉಪಸಂಪಾದಕನಾಗಿ ಸೇರಿಕೊಂಡೆ. ವಾಸುದೇವ್ ಎಡಿಟರ್ ಆಗಿದ್ದರು. ನಮ್ಮ ದೊಡ್ಡ ತಂಡ, ಯಾರು ಕೂಡ ಯಾವುದೋ ಖಾಸಗಿ ಸಂಸ್ಥೆಯ ಒಂದು ಉದ್ಯಮ ಅಂತ ಯೋಚನೆ ಮಾಡಲಿಲ್ಲ. ನಮ್ಮೆಲ್ಲರ ಧ್ವನಿ ಅಂತೇಳಿ ಎಲ್ಲರೂ ಬಂದು ಒಬ್ಬರು ಬಂದು ಕರೆಕ್ಟಾಗ್ತಾರೆ. ಅವರೇನು ಅಧಿಕೃತವಾಗಿ ವರದಿಗಾರರು ಅಲ್ಲ, ಉಪಸಂಪಾದಕರು ಏನೂ ಅಲ್ಲ, ಯಾರೋ ಸ್ನೇಹಿತರು ಬರ್ತಾರೆ. ಅವತ್ತಿನ್ನೂ ಮಳೆ ಜೋಡಿಸುವಂಥದ್ದು. ಬಂದವ್ರಿಗೆ ಸರ್ ಸುಬ್ರಹ್ಮಣ್ಯಂ ಸರ್ ನೋಡಿ ಯಾರು ಇಲ್ಲ, ಒಂಚೂರು ಕರೆಕ್ಷನ್ ಹಾಕ್ಕೊಳ್ಳಿ, ಅವ್ರು ಕರೆಕ್ಷನ್ ಹಾಕ್ತಾರೆ. ಇನ್ನೊಬ್ರು ಪಾಂಡುರಂಗಪ್ಪ ಅಂತಿದ್ರು, ಅವರು ಮಿಸ್ಟೇಕ್ ಇಲ್ಲದೆ ಬರೀತಿದ್ರು, ಅವ್ರು ಬಂದು ಅವ್ರ ಕೈಯಲ್ಲಿ ಕರೆಕ್ಷನ್ ಹಾಕ್ಸೋದು. ಈ ಥರ ಎಲ್ಲರೂ ಕೆಲಸ ಮಾಡ್ತಾ ಬರ್ತಾ ಇದ್ರು. ಹಿಂಗೆ ನನಗೆ ಆಮೇಲೆ ಏನಾಯಿತು, KP ವಾಸುದೇವನವರು ಒಂದೇ ವರ್ಷದಲ್ಲಿ ಅವ್ರಿಗೆ ಉಪನ್ಯಾಸಕ ಕೆಲಸ ಸಿಕ್ತು. ಅದ್ರ ಜೊತೆಗೆ ಅವರು ಪತ್ರಿಕೋದ್ಯಮದಲ್ಲಿದ್ದರೆ ಹೊಟ್ಟೆಪಾಡು ಮಾಡೋಕ್ಕಾಗಲ್ಲ ಅನ್ನೋ ಥರದ್ದು ಅವ್ರು ಭಾಳ ಬೇಗ ಅವ್ರಿಗೆ ರಿಯಲೈಸ್ ಆಯಿತು. ಅವ್ರಿಗೆ ನನಗಿಲ್ಲ, ಸಾಕಾಗಲ್ಲ, ಸಂಬಳ ಸಾಕಾಗಲ್ಲ, ನನಗೆ ಬದುಕು ನಡೆಸೋದು ಕಷ್ಟ ಆಗುತ್ತೆ. ನನಗೆ ಉಪನ್ಯಾಸಕ ಕೆಲಸ ಸಿಕ್ತು. ಇಂಗ್ಲೀಷ್ ಉಪನ್ಯಾಸಕರಾಗಿ ಅವರು ಆಯ್ಕೆ ಆದರು. ಹಾಗಾಗಿ ಅವ್ರು ಹೊರಟೋದ್ರು. ನನಗೆ ಅನಿವಾರ್ಯವಾಗಿ ನನ್ನ ಮೇಲೆ ಸಂಪಾದಕದ ಜವಾಬ್ದಾರಿ. ಒಂದೇ ವರ್ಷ ನನಗೆ. ನಾನು ಆಗ ಇನ್ನೂ ಕೂಡ 23 ವರ್ಷ ವಯಸ್ಸು. ನಾನು 55 ಹುಟ್ಟಿದವನು. 77ಕ್ಕೆ 22 ವರ್ಷ. ಪತ್ರಿಕೆ ಪ್ರಾರಂಭ ಮಾಡಿದ್ದು 77ರಲ್ಲಿ ನವೆಂಬರಲ್ಲಿ. 78ಕ್ಕೆ ನನ್ನ ಜವಾಬ್ದಾರಿ. 23 ವರ್ಷ ನಾನು ಸಂಪಾದಕ ಆಗಬೇಕಾದ್ರೆ ಭಯ ಶುರು ಆಯ್ತು ನನಗೆ. ಇದು ಹೆಂಗಪ್ಪ, ನನಗೇನು ದೊಡ್ಡ ಅನುಭವ ಇಲ್ಲ, ಆದರೂ ಅನಿವಾರ್ಯವಾಗಿ ಒಂದು ಬಟ್ ತಂಡ ಇತ್ತು.
ಸಾಕಷ್ಟು ಜನ ಬಂದು ಕೆಲಸ ಮಾಡ್ತಿದ್ರು. ಅವರೆಲ್ಲ ಸೇರಿಕೊಂಡು ಕೆಲಸ ಮಾಡ್ತೀವಿ. ಸಂಪಾದಕ ಜವಾಬ್ದಾರಿನೂ ಕೂಡ ಬೇಗ ನಾನು ಇದಕ್ಕೆ ಬಂದೆ. ಜನತಾ ಮಾಧ್ಯಮ ಪತ್ರಿಕೆ ಪ್ರಾರಂಭ ಆದ ಸ್ವಲ್ಪ ದಿವಸದಲ್ಲೇ ಜಿಲ್ಲೆಯಾದ್ಯಂತ ಮನೆ ಮಾತಾಯಿತು. ಏನು ಕಾರಣ ಅದಕ್ಕೆ? ಅದು ಒಂದು ಹೊಸ ವಿಚಾರ ಬಂತು. ಮೂಢನಂಬಿಕೆ ವಿರುದ್ಧ ಇರ್ಬೋದು, ಶೋಷಣೆ ವಿರುದ್ಧ ಇರ್ಬೋದು, ವರದಕ್ಷಿಣೆ ವಿರುದ್ಧ, ಇಡೀ ಜಿಲ್ಲೆಗೆ ಎಲ್ಲ ಹೊಸ ವಿಚಾರ ಅದು. ಹಾಗಾಗಿ ಜನ ಅದು ಸ್ವೀಕರಿಸಿದ್ರು. ಟೋಟಲಿ ಒಂದು ರೀತಿ ನಾವು ಎಷ್ಟು ಮುಂದೆ ಇದ್ವಿ ಅಂತಂದ್ರೆ, ಸಂಡೇ ಪತ್ರಿಕೆ ಇವತ್ತು ಜನಪ್ರಿಯ ಪತ್ರಿಕೆ, ಅದ್ರ ಬಂದು ಲೇಖನ ತಂದು ಅನುವಾದ ಮಾಡಿ ಹಾಕ್ತಿದ್ವಿ. ಇಲಿಸ್ಟ್ರೇಟೆಡ್ ವೀಕ್ಲಿ ಯಾವುದೋ ಬಂತು ಲೇಖನ, ಅದನ್ನು ಅನುವಾದ ಮಾಡ್ತಾ ಹಾಕ್ತಾ ಇದ್ವಿ. ಬರೀ ಲೋಕಲ್ ಅಂತ ಸೀಮಿತ ಆದಂಥದ್ದಲ್ಲ, ನಿಜವಾದ ಜನರ ಸ್ನೇಹಿತ, ಜನರ ಧ್ವನಿ ಅನ್ನೋ ಥರ ಅದು. ಹಾಗಾಗಿ ಅದು ನಮ್ಮ ಪತ್ರಿಕೆ ಅನ್ನೋ ಥರ ಒಂದು ನಿಜವಾದ ಅರ್ಥದಲ್ಲಿ ಜನರ ಪತ್ರಿಕೆ ಅನ್ನುವಂಥ ಭಾವನೆ ಬಂತಲ್ಲ, ಹಾಗಾಗಿ ಅದು ಬಹಳ ಬೇಗ ಮಾನ್ಯತೆಯನ್ನು ಪಡ್ಕೊಳ್ಳಿ ಸಾಧ್ಯ ಆಯಿತು. ನಮ್ಮ ಹಾಸನ ಜಿಲ್ಲೆಯ ಜನಸಾಮಾನ್ಯರ ಬದುಕಿನಲ್ಲಿ ಆದಂತಹ ಬದಲಾವಣೆ ಆಗಬಹುದು, ಸಮಾಜದಲ್ಲಿನ ಬದಲಾವಣೆ ಆಗ್ಬೋದು, ಅದಕ್ಕೆ ಪತ್ರಿಕೆ ಎಷ್ಟರ ಮಟ್ಟಿಗೆ ಕೊಡುಗೆ ಕೊಡ್ತು ಅಂತೀರಿ? ಯಾವತ್ತೂ ಕೂಡ ಪತ್ರಿಕೆ ಒಂದು ಸಮಾಜಕ್ಕೋಸ್ಕರನೇ. ಇಡೀ ಜಿಲ್ಲೆ ಒಳಗಡೆ ಒಬ್ಬ ಮಾರ್ಕ್ಸ್ ಹೆಸರು ಹೇಳೋರು ಯಾರು ಗೊತ್ತಿಲ್ಲ, ಅಂಬೇಡ್ಕರ್ ಹೆಸರು ಕೂಡ ಪರಿಚಯ ಆಗಿರಲಿಲ್ಲ. ಈ ತರ ಅನೇಕ ಸಂಗತಿಗಳನ್ನ ಜನರ ನಡುವೆ ಹಂಚಿಕೊಳ್ಳಿಕ್ಕೆ ಜನತಾ ಮಾಧ್ಯಮ ಒಂದು ವೇದಿಕೆ ಅಂತ ಬಂತು. ನಮಗೆ ಗಾಡ್ ಫಾದರ್ಗಳಿಲ್ಲ ಹಾಸನ ಜಿಲ್ಲೆಗೆ. ಶಿವಮೊಗ್ಗದವರಿಗೆ ಪ್ರಶಾಂತ್ ಬೇರಿ ಗೋಪಾಲ್ ಕೊಟ್ರೆ ಹೆಸರು ಹೇಳ್ತಾರೆ, ಕುವೆಂಪು ಅಂತ ಒಬ್ಬ ದೊಡ್ಡ ಇವ್ರು ಸಿಗ್ತಾರೆ. ನಮಗೆ ಆ ಥರದ್ದು ಯಾರು ಹಿನ್ನೆಲೆ ಇರಲಿಲ್ಲ, ನಾವೇ ಸ್ವತಃ ಬೆಳೀತಾ ಬಂದಂಥವ್ರು. ಆಮೇಲೆ ನಾವು ಇದು ನಮ್ಮದೇ ಸಮಸ್ಯೆ ಅನ್ನೋ ರೀತಿಯಲ್ಲಿ ಧ್ವನಿ ಮಾಡ್ತಾ ಬಂದವು. ಅದು ನಗರದ ರಸ್ತೆ ವಿಚಾರ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ವಿಚಾರ ಇರ್ಬೋದು, ಎಲ್ಲ ಸಮಸ್ಯೆಗಳ ಬಗ್ಗೆನೂ ಕೂಡ. ಮತ್ತು ಅದ್ರ ಜೊತೆಗೆ ನಾವು ಎಲ್ಲ ಚಳುವಳಿಗಳಲ್ಲಿ ನಾವು ಚಳುವಳಿ ಮತ್ತು ಪತ್ರಿಕೆ ಎರಡು ಜೊತೆಗೆ ಆಗ್ತಾ ಬಂದವು. ಅನೇಕ ವಿಚಾರಗಳು ನಾವೇ ಚಳುವಳಿ ಮಾಡ್ತಾ ಇದ್ವಿ. ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾವು ಇರ್ತಾ ಇದ್ವಿ. ಇತ್ತೀಚಿನ ಪರಿಸರ ಚಳುವಳಿ ವಿಚಾರ ಇರ್ಬೋದು, ಸಾಕ್ಷರತಾ ಆಂದೋಲನ ಇರ್ಬೋದು, ಎಲ್ಲ ಮಹತ್ವದ ಚಳುವಳಿಗಳಲ್ಲಿ ಪತ್ರಿಕೆ ಚಳುವಳಿಗಳಿಗೆ ಪೂರಕವಾಗಿ ಧ್ವನಿ ಮಾಡ್ತಾ ಬಂದಿದೆ. ಸುಮಾರು 46 ವರ್ಷಗಳ ಕಾಲ ಸುದೀರ್ಘವಾಗಿ ಪತ್ರಿಕೆಯ ಜೊತೆ ತಾವು ಇದ್ದಂಥವ್ರು. ಅಲ್ಲಿ ಏನಾದರೂ ಮರೆಯಲಾರದಂಥ ಘಟನೆ ಇದ್ದರೆ ನಮ್ಮ ಕೇಳುಗರೊಂದಿಗೆ ತಾವು ಹಂಚ್ಕೋಬಹುದು. ಮರೆಯಲಾರ್ದು ನೋಡಿ, ಕಾಕನ ಕಿಂಡಿ ಅಂತ ನಾವು ಬರೀತಾ ಇದ್ವಿ. ಕೊಲೆ ಪ್ರಕರಣದ ವಿಚಾರದಲ್ಲಿ ಸ್ವಲ್ಪ ಜಡ್ಜ್ ಅವ್ರ ವಿರುದ್ಧ ಒಂದು ಸುದ್ದಿ ಅಲ್ಲ, ಕಾಕನ ಕಿಂಡಿ ಅನ್ನುವಂಥದ್ದು ಒಂದು ಕಾಲಮ್, ಹಾಸ್ಯದ ಮಿಶ್ರಿತವಾದಂಥ ಒಂದು ಕಾಲಮ್ ಜಯರಾಮ್ ಹೆಗ್ಡೆ ಅವರು ಬರೀತಾರೆ. ಅದರಲ್ಲಿ ಈ ಪ್ರಕರಣ ತಗೊಂಡು ಸ್ವಲ್ಪ ಜಡ್ಜ್ ವಿರುದ್ಧನೂ ಸಣ್ಣ, ನೇರ ಹೆಸರಿರಲಿಲ್ಲ, ಪರೋಕ್ಷವಾಗಿ ಅದೇನಾಯಿತು, ಕೋರ್ಟಿಂದ ಕೇಸ್ ಆಯಿತು. ನೇರ ಸಂಪಾದಕರಿಗೆ ಬಂದೇ ಬರ್ತದೆ ಜವಾಬ್ದಾರಿ. ಹೈಕೋರ್ಟಿಗೆ ಕೇಸ್ ಹೋಯ್ತು. ಅದು ಅಲ್ಲಿ ಜಗನ್ನಾಥ್ ಶೆಟ್ಟರು ಅಂತೇಳಿ ಅವರು ನ್ಯಾಯಾಧೀಶರಿದ್ದರು. ವಿಚಾರಣೆ ಆಯಿತು. ನಮ್ಮ ರವಿವರ್ಮ ಕುಮಾರೇ ನನಗೆ ಅಡ್ವೊಕೇಟು. ಆಮೇಲೆಲ್ಲ ವಿಚಾರಣೆ ಮಾಡಿದ ನಂತರ ಒಂದು ವಾರ ಮಾಡಿ ಜಸ್ಟ್ ಎಚ್ಚರಿಕೆ ಕೊಟ್ಟು, ನಂಗೆ ಸ್ವಲ್ಪ ಭಯ ಆಯಿತು. ಹೈಕೋರ್ಟಿಗೆ ಹೋಯ್ತು ಅಂತಂದರೆ ಎಚ್ಚರಿಕೆ ಕೊಡಿ, ಹಿಂಗೆಲ್ಲ ಬರಿಬಾರ್ದಪ್ಪ, ಇನ್ನೆಲ್ಲ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದಪ್ಪ ಅಂತೇಳಿ ಒಂದು ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡಿ ಕಳಿಸಿದ್ರು. ತುಂಬ ಮಾನಹಾನಿ ಪ್ರಕರಣಗಳು ಪತ್ರಿಕೆ ಕೇಸ್ ಆಗಿದ್ದ ಉದಾಹರಣೆಗಳಿದ್ದಾವೆ. ನಮಗೆ ಬೇಲ್ ಸಿಗ್ತಾನೆ ಜೈಲಿಗೆ ಹೋದಂಥ ಸಂದರ್ಭ ಬಂದ್ಬಿಟ್ಟಿದೆ. ಹೊಳೆಸ್ಪುರ ಕೋರ್ಟಿಗೆ ಕಸ್ಟಡಿಗೆ ಹೋಗ್ಬೇಕಾಯ್ತು, ನಾವು ಬೇಲ್ ಸಿಕ್ಲಿಲ್ಲ. ಈ ಥರ ಸಾಕಷ್ಟು ಅನುಭವಿಸ್ಕೊಂಡು ಬಂದಿದ್ದೆವು ಪತ್ರಿಕೆ ಕಾರಣಕ್ಕೋಸ್ಕರ. ಆದ್ರೆ ಒಂದೇನು ಅಂದ್ರೆ, ಎಲ್ಲೂ ನಾನು ನೇರವಾಗಿ ಬರ್ದಿದ್ರು ನನ್ನ ಮೇಲೆ ಕೇಸ್ ಆಗಿಲ್ಲ. ಎಲ್ಲ ನಮ್ಮ ವರದಿಗಾರ ಬರ್ದಿದ್ದು, ಇನ್ಯಾರ ಬರ್ದಿದ್ದು, ಈ ಥರದಲ್ಲೇ ಸಾಕಷ್ಟು ಕೇಸ್ ಪ್ರಕಟಿಸಿದ್ದಕ್ಕೆ. ಆದ್ರೆ ಜವಾಬ್ದಾರಿ ನಮ್ದಾಗಿರ್ತದೆ. ಸಂಪಾದಕ ಓನ್ ಮಾಡ್ಕೋಬೇಕು, ನಾವು ಯಾಕೆ ಓನ್ ದಟ್ ರೆಸ್ಪಾನ್ಸಿಬಿಲಿಟಿ. ನಾನಲ್ಲ ಅಂತ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಥರ ಸಾಕಷ್ಟು ಮಾನಹಾನಿ ಪ್ರಕರಣಗಳಲ್ಲಿ ಕೋರ್ಟು ಕಟ್ಲೆಗಳನ್ನ ಎದುರಿಸುವಂಥ ಸಂದರ್ಭಗಳು. ಆಮೇಲೆ ಆಲೂರು ತಾಲೂಕಲ್ಲಿ ಬಹಳ ದೊಡ್ಡ ವ್ಯಾಪಕವಾಗಿ ಮರಳಿನ ದಂಧೆ ನಡೀತಾ ಇತ್ತು. ಮರಳು ದಂಧೆಕೋರರನ್ನ ಎತ್ಕಟ್ಟಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿಸಿದ್ರು. ನಮ್ಮ ಕಚೇರಿ ಎದುರುಗಳನ್ನೇ ದೊಡ್ಡ ಒಂದು ಪ್ರತಿಭಟನೆ ನಡೀತು. ಇನ್ನೊಂದು, ನಮ್ಮ ಪತ್ರಿಕೆ ಪ್ರಾರಂಭ ಆಗಿದ್ದು 1977ರಲ್ಲಿ. 82 ಆಗಸ್ಟ್ ತಿಂಗಳಲ್ಲಿ ಗೌರಿ ಹಬ್ಬದ ಸೀಸನಲ್ಲಿ ನಮ್ಮ ಪತ್ರಿಕೆ ಕಚೇರಿ ಮೇಲೆ ದಾಳಿ ಆಯಿತು. ರಾತ್ರಿ ನಾನು ಇಲ್ಲ, ನಮ್ಮ ವ್ಯವಸ್ಥಾಪಕರು ಇರ್ಬೋದು, ಮಂಜಾತ ಇರ್ಬೋದು, ಪೀಟರ್ ಅಂತ ಅವ್ರು ಯಾರು ಊರಲ್ಲಿಲ್ಲ ಬೇರೆ. ರಾತ್ರಿ ಎಲ್ಲರೂ ಕೆಲಸ ಮುಗಿಸಿ ಹೋಗಿದ್ದಾರೆ. ಪ್ರಿಂಟರ್ಸು ಅವರ ಸಹಾಯಕರು ಮಾತ್ರ ಇದ್ದಾರೆ. ಆ ಟೈಮಲ್ಲಿ ಬಂದು ನುಗ್ಗಿ ಪೇಜ್ ಮಾಡಿದ್ರು, ಅದನ್ನೆಲ್ಲ ಕಿತ್ತು ಬಿಸಾಕಿ ಟೈಪ್ಸ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ, ದೊಡ್ಡ ಇದೇನಾಗಲಿಲ್ಲ, ಒಟ್ಟಾರೆ ಅಸ್ತವ್ಯಸ್ತ ಮಾಡಿ ಹೋದರು. ಅವತ್ತು ಪತ್ರಿಕೆ ಪ್ರಿಂಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಬೆಳಿಗ್ಗೆ ಎಲ್ಲರಿಗೂ ಗೊತ್ತಾಯಿತು, ಎಲ್ಲ ಬಂದು ಸೇರಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಪತ್ರಿಕೆ ಪ್ರಿಂಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿ ಒಂದು ದೊಡ್ಡ ಪ್ರತಿಭಟನೆ ಇದೆಲ್ಲ ಆಯಿತು, ರ್ಯಾಲಿ ಎಲ್ಲ ಆಯಿತು.
ಖಾದ್ರಿ ಶಾಮಣ್ಣವರು ಕನ್ನಡ ಪತ್ರಿಕೆನಲ್ಲಿ ಒಂದು ದೊಡ್ಡ ಸಂಪಾದಕೀಯ ಬರೆದು ನಮ್ಮ ಪತ್ರಿಕೆ ವಿರುದ್ಧ ನಡೆದಂಥ ಒಂದು ಹಲ್ಲೆ ವಿರುದ್ಧ ತುಂಬ ಜನ ಸೇರಿ ಪ್ರತಿಭಟನೆ ಮಾಡಿದರು. ಶಾಮಣ್ಣವರು ಕೂಡ ಇಲ್ಲಿ ಬಂದಿದ್ದರು, ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಅವ್ರು ಪಾಲ್ಗೊಂಡಿದ್ರು. ಅದು ಬಹಳ ನಮ್ಮ ಜನತಾ ಮಾಧ್ಯಮದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಪ್ರಸಂಗ. ಇಷ್ಟೆಲ್ಲ ಪ್ರತಿಭಟನೆಗಳು ಮತ್ತೆ ಗಲಾಟೆಗಳಾಯ್ತು ಅಂತ ಅಂದ್ರೆ ಒಂದು ಪತ್ರಿಕೆ ಎಷ್ಟು ಜೀವಂತವಾಗಿತ್ತು, ಚಟುವಟಿಕೆಯಿಂದ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಪತ್ರಿಕೆಗೆ ಅಷ್ಟೇ ಸೀಮಿತರಾಗದೆ ಸ್ವಯಂ ಸೇವಾ ಸಂಸ್ಥೆಗಳನ್ನ ಕಟ್ಕೊಂಡು ಒಂದಷ್ಟು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತುಂಬಾ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಈ ಆಲೋಚನೆ ಯಾಕೆ ಬಂತು, ಮತ್ತೆ ನಿಮ್ಮ ಪತ್ರಿಕೆಯ ಕೆಲಸ ಮತ್ತೆ ಚಳುವಳಿ ಕೆಲಸದ ನಡುವೆ ಹೆಂಗೆ ನಿಮಗೆ ಬಿಡುವು ಸಿಗ್ತಾ ಇತ್ತು? ನಾನು ಮುಖ್ಯವಾಗಿ ಲೋಹಿಯಾ ಅವರ ವಿಚಾರದಿಂದ ಪ್ರಭಾವಿತ ಆದಂಥ. ಲೋಹಿಯಾ ಅವರು 3 ವಿಚಾರಗಳನ್ನು ಹೇಳ್ತಾರೆ. ಒಂದು, ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಂದರೆ ಹೋರಾಟ, ರಚನಾತ್ಮಕ ಕೆಲಸ ಮತ್ತು ರಾಜಕೀಯ ಶಕ್ತಿ. ಈ 3 ಕೂಡ ಪರಿಣಾಮಕಾರಿಯಾಗಿ ಬಳಸಿದರೆ ಮಾತ್ರ ನೀವೊಂದು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನೋ ಮಾತು. ಅದು ನನಗೆ ಮೊದಲಿಂದ ಕಾಡ್ತಿದ್ದಂಥ ಸಂಗತಿ. ಅದು ನಾನು ರೈತ ಸಂಘಟನೆಯಲ್ಲಿ ಇದ್ದಾಗ ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಜೊತೆ ಕೂಡ ನಾನು ವಾದ ಮಾಡ್ತೇನೆ. ಚಿಕ್ಕವನಾದರೂ ಕೂಡ ನಾವು ಕಟ್ಟುವ ಕೆಲಸ ಮಾಡಬೇಕಾಗುತ್ತೆ, ರಚನಾತ್ಮಕ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ, ಬರೀ ಚಳುವಳಿ ಮಾಡೋಕ್ಕಲ್ಲ. ನನ್ನ ಆಲೋಚನೆ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಒಂದು ಹಂತದಲ್ಲಿ ಪುಡಾರಿಗಳು ಕೂಡ ಮಾಡ್ಬೋದಾದಂಥ ಕೆಲಸ ಆಗ್ತಾ ಉಂಟು. ಕಟ್ಟುವ ಕೆಲಸ ಮಾಡಿದರೆ ಚಳುವಳಿಗೆ ಒಂದು ಗಾಂಭೀರ್ಯ ಬರುತ್ತೆ. ಹೋರಾಟಗಾರ ಈ ರಚನಾತ್ಮಕ ಕೆಲಸದ ಮುಖಾಂತರ ಬಂದಂಥವನೇ ಮುಂದೆ ಅವನು ಅದೇನೋ ರಾಜಕಾರಣಕ್ಕೆ ಹೋಗ್ತಾನೋ ಅಥವಾ ಏನಾದರೂ ಆದರೂ ಕೂಡ ಈ ಪಾಸ್ ಆಗಬೇಕಿದ್ರ ಮುಖಾಂತರ ಅವನು ಬರೀ ಭಾಷಣಕಾರ, ಬರೀ ಹೋರಾಟಗಾರ ಮಾತ್ರ ಅಲ್ಲ, ಅವನು ಗುದ್ಲಿ ಹಿಡಿಯೋಕ್ಕೂ ತಯಾರಾಗಿರಬೇಕು, ಪೊರಕೆ ಹಿಡಿಲಿಕ್ಕೂ ತಯಾರಾಗಿರ್ಬೇಕು. ಹಾಗಾಗಿ ನಾನು ರಚನಾತ್ಮಕವಾದಂಥ ಕೆಲಸಗಳಲ್ಲಿ ನಾನು ಮೊದಲಿಂದ ಆಲೋಚನೆ ಇದ್ದಂಥವನು. ಹಾಗಾಗಿ ನಾನು ಈ ಸಾಕ್ಷರತಾ ಆಂದೋಲನ ಕೂಡ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದೆ. ಹೌದು. ಅದಾದ ನಂತರ ನಾವು ಹಾಸನದ ಸ್ವಚ್ಛತೆಗೋಸ್ಕರ ನಾವು ನಮ್ಮೂರ ಸೇವೆ ಅಂತ ಒಂದು ಸಂಘಟನೆ ಹುಟ್ಟಾಕಿದ್ವಿ. ನಾವು ನಮ್ಮೂರ ಸೇವೆಯ ಮೂಲಕನೂ ಕೂಡ ಸಾಕಷ್ಟು ಕೆಲಸಗಳಾಯ್ತು. ಖಂಡಿತ ಅದು ಬಹಳ ನಿರ್ಲಕ್ಷ್ಯ ಇತ್ತು ಸ್ವಚ್ಛತೆ ವಿಚಾರದಲ್ಲಿ. ಈಗ ಹಾಸನದಲ್ಲೇ ನೋಡಿ, ಕಟ್ಟಿನಕೆರೆ ಮಾರ್ಕೆಟ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ. ಎಷ್ಟು ಕಸ ರಾಶಿ ಬಿದ್ದಿರ್ತಿತ್ತು ಅಂದ್ರೆ ಅಲ್ಲೇ ವ್ಯಾಪಾರ ಮಾಡ್ತಾರೆ, ಅಲ್ಲೇ ತಗೊಂಡು ಬಿಸ ಕಸದ ಮಧ್ಯೆನೇ ವ್ಯಾಪಾರ. ಪ್ರತಿ ವಾರದಲ್ಲಿ ಒಂದು 50 ಜನ ಯುವಕರು ತಂಡ ಹೋಗಿ ಸ್ವಚ್ಛ ಮಾಡಿ ಟ್ರ್ಯಾಕ್ಟರ್ ತರಿಸಿ ಕಸ ತುಂಬಿಸಿ ಕಳಿಸಿ ಆ ಥರ ಮಾಡ್ತಾ ಬಂದೆ. ಈಗ ಹಾಗೆ ನೋಡಿದ್ರೆ ಸಾಕಷ್ಟು ಸುಧಾರಣೆ ಆಗಿದೆ, ಪೂರ್ತಿ ನಿವಾರಣೆ ಆಗಿದೆ ಅಂತಲ್ಲ, ಬಟ್ ಆ ಥರ ಒಂದು ಜಾಗೃತಿ ಹಾಸನದಲ್ಲಿ ಮೂಡಲಿಕ್ಕೆ ನಮ್ಮೂರ ಸೇವೆ ಒಂದು ದೊಡ್ಡ ಕೊಡುಗೆಯನ್ನು ಸಲ್ಲಿಸ್ತು. ಅದಾದ ನಂತರ 2017ರಲ್ಲಿ 15-16ರಲ್ಲಿ ತುಂಬ ಬರ ಇತ್ತು, ಇಡೀ ದೇಶಾದ್ಯಂತ ಇತ್ತು. ಮತ್ತು ರಾಜ್ಯದಲ್ಲಿ ಕೂಡ ಕೇಂದ್ರ ಸರ್ಕಾರ ಒಂದು ಪಟ್ಟಿ ಮಾಡಿದೆ, 16 ಜಿಲ್ಲೆಗಳು ತೀವ್ರ ಬರಪೀಡಿತ ಜಿಲ್ಲೆಗಳು ಅಂತ. ಅದ್ರಲ್ಲಿ ಹಾಸನ ಜಿಲ್ಲೆ ಕೂಡ ಇತ್ತು. ನಮಗೆ ಎಷ್ಟು ಸಮಸ್ಯೆ ಆಯಿತು ಅಂತಂದ್ರೆ ಹೊತ್ತು ಹಾಸನ ಜಿಲ್ಲೆಗೆ ಹೊಳೆನರಸೀಪುರದಿಂದ ಹೇಮಾವತಿ ನದಿಯಿಂದ ನೀರು ತಗೊಂಡು ಹಾಲಿನ ಟ್ಯಾಂಕರ್ಲಿ ನೀರು ತಂದು ಹಾಸನ ಜಿಲ್ಲೆ ನಗರಕ್ಕೆ ನೀರು ಒದಗಿಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಆಗ ನಾವು ಏನಾದರೂ ರಚನಾತ್ಮಕವಾದಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಅಷ್ಟೊತ್ತಿಗೆ ಏನಾಯಿತು, ನನಗೆ ದೊಡ್ಡ ಪ್ರೇರಣೆ ಅಂತಂದರೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನದಲ್ಲಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಂಥವ್ರು. ಅಷ್ಟೊತ್ತಿಗಾಗಲೇ ಅವರು ಒಂದು 8,000 ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರು. ಮತ್ತು ನಾವು ರಾಜೇಂದ್ರ ಸಿಂಗ್ ಬಗ್ಗೆ ಸಾಕಷ್ಟು ಗೊತ್ತಿತ್ತು ನಮಗೆ. ರಾಜೇಂದ್ರ ಸಿಂಗ್ ಅವ್ರನ್ನೇ ನಾವು ಹಾಸನಕ್ಕೂ ಕರೆಸಿದ್ವಿ, 2002ನೇ ಇಸ್ವಿನಲ್ಲಿ ಕರೆಸಿದ್ವಿ. ಅವರು ಜಲಚೇತನ ಯಾತ್ರೆ ಅಂತೇಳಿ ಒಂದು ದೊಡ್ಡ ತಂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿತ್ತು. ನಾವು ನಮ್ಮ ಹಾಸನದಿಂದಲೇ ಕೂಡ ಒಬ್ಬ ಯುವಕರನ್ನ ನಾನು ರಾಜೇಂದ್ರ ಸಿಂಗ್ ಅವ್ರ ಊರಿಗೆ ಮತ್ತು ಅಣ್ಣಾ ಹಜಾರೆ ಅವ್ರ ಊರಿಗೆ ಕಳಿಸಿ ಒಂದು ಪುಸ್ತಕ ಕೂಡ ಬರ್ಸಿದ್ವಿ. ನಾವು ಚಿಕ್ಕಪಡಸ್ಲಿಗೆ ಒಂದು ಡ್ಯಾಮ್ ಕಟ್ಟಿದ್ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಒಂದು ರೈತರೇ ಸೇರಿಕೊಂಡು 1,00,000 ಎಕರೆಗೆ ನೀರಾವರಿ ಮಾಡುವಂತಂದ್ರೆ ಒಂದು ಸಾಂಘಿಕ ಶಕ್ತಿಗೆ ಬಲ ಇದೆ ಅನ್ನುವಂಥದ್ದು. ನಾವು ಬರೀ ಕೇವಲ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸೋದು ಮಾತ್ರ ಅಲ್ಲ, ನಾವು ಕೂಡ ಜವಾಬ್ದಾರಿಯುತವಾದ, ನಾವು ಹಕ್ಕುಗಳ ಬಗ್ಗೆ ಮಾತ್ರ ಅಲ್ಲ, ಕರ್ತವ್ಯ ಪ್ರಜ್ಞೆ ಕೂಡ ಇರಬೇಕು. ಆ ಒಂದು ಮನಸ್ಸಲ್ಲಿ ಇಟ್ಕೊಂಡೇ ನಾವು ಈ ಥರ ಕೆಲಸ ಮಾಡ್ತಾ ಬಂದಂಥವ್ರು. ಆ ಚಿಂತನೆಯಲ್ಲೇ ನಮಗೆ ಹಸಿರು ಭೂಮಿ ಪ್ರತಿಷ್ಠಾನ ಹುಟ್ಟಿದ್ದು. ನಮಗೆ ಇದಕ್ಕೂ ಮೊದಲು 2000ನೇ ಇಸ್ವಿನಲ್ಲಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಪ್ರಾರಂಭ ಮಾಡಿದ್ರು. ಇದರ ಅಗತ್ಯ ಇತ್ತು ಅಂತ ಅನ್ನಿಸ್ತಾ ನಿಮ್ಗಾಗ? ನಿಜ, ಅದು ಏನಾಗಿತ್ತು ಅಂದರೆ ಹಾಸನದಲ್ಲಿ ಒಂದು ರೀತಿ ಒಂದು ವ್ಯಾಕ್ಯೂಮ್, ಯಾವುದೇ ಸಾಹಿತ್ಯಿಕ ಚಟುವಟಿಕೆ ನಡೀತಿರ್ಲಿಲ್ಲ, ಸಾಹಿತ್ಯ ಪರಿಷತ್ತು ಸಕ್ರಿಯವಾಗಿರಲಿಲ್ಲ. ಆ ಥರದ ಒಂದು ವಾತಾವರಣದಲ್ಲಿ ಈ ಥರದೊಂದು ಸಾಂಸ್ಕೃತಿಕವಾದಂಥ ವಿಚಾರಗಳನ್ನು ಜನರ ನಡುವೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗಿರ್ಬೋದು, ಸಾಹಿತ್ಯಿಕ ಚಟುವಟಿಕೆಗಳು ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ಅಗತ್ಯ ಇದೆ ಅನ್ನೋದು ಬಹಳ ಭಾವನೆ ಇತ್ತು. ಹಾಗಾಗಿ ನಾವು ಡಾಕ್ಟರ್ ಸಿ ರಾಮಚಂದ್ರೇಗೌಡರು ಅವರೆಲ್ಲ ಬಂದವರು, ಅವರೆಲ್ಲ ಪ್ರೇರಣೆ ನೀಡಿದರು. ಅವತ್ತು ನಾವು ಸಾಂಸ್ಕೃತಿಕ ವೇದಿಕೆಯನ್ನು ಹುಟ್ಟಾಕಿದ್ದು. ಅದು ತುಂಬ ಕೆಲಸ ಮಾಡ್ತೀವಿ ಬಿಡಿ. ಅದು ಅವತ್ತಿನ ಕಾಲದಲ್ಲಿ ನಮಗೆ ಈವನ್ ಪರ್ಯಾಯ ಶಿಕ್ಷಣದ ಬಗ್ಗೆ ನಾವು ಗೋಷ್ಠಿ ಮಾಡಿದ್ವಿ.
ಈ ಶ್ರಮಜೀವಿಗಳ ಎಲ್ಲ ಕಾಯಕ ಪ್ರಶಸ್ತಿ ಅಂತ ಕೊಟ್ವಿ. ಹಾಡು ಹಬ್ಬ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಎಲ್ಲ ಸಮುದಾಯಗಳ ನಡುವೆನೂ ಕೂಡ ಎಲ್ಲರ ದೀಪಾವಳಿ ಎಲ್ಲಿ ಒಟ್ಟಿಗೆ ಆಚರಿಸುವಂಥದ್ದು, ಈ ಥರದ್ದು ಎಲ್ಲ ಸಮುದಾಯಗಳು ಒಟ್ಟಿಗೆ ತಗೊಂಡು, ಆಮೇಲೆ ಯುದ್ಧ ವಿರೋಧಿ ಪ್ರತಿಭಟನೆಗಳು, ಈ ಥರದ್ದೆಲ್ಲವೂ ಕೂಡ ಸಾಂಸ್ಕೃತಿಕ ವೇದಿಕೆ ಮುಖಾಂತರ MG ರಸ್ತೆಯಲ್ಲಿ ಗಿಡ ಹಾಕಿಸುವಂಥ ಕೆಲಸ ಸಾಂಸ್ಕೃತಿಕ ವೇದಿಕೆನೇ ಮಾಡಿಸಿದ್ದ ಕೆಲಸ. ನೀವು ಬಾಟಲ್ ಬ್ರಷಸ್ ಅಂತ ಗಿಡಗಳು ಎಲ್ಲೂ ಕೂಡ ಹಾಸನದಲ್ಲಿ ಡಬಲ್ ರೋಡು ಗಿಡ ಇರೋ ರಸ್ತೆ ಇಲ್ಲ, ಅದೊಂದೇ ರಸ್ತೆ ಇರೋವಂಥದ್ದು. ಅದು ಗಿಡ ಹಾಕ್ಸಿದ್ದೆ ನಾವು ಸಾಂಸ್ಕೃತಿಕ ವೇದಿಕೆಯಿಂದ ಅವತ್ತು ನಗರಸಭೆಯವ್ರನ್ನ ಮತ್ತು ನಮ್ಮ MG ಮೋಹನ್ ಅವರನ್ನ ಸೇರಿಕೊಂಡು ನಾವು ಒಟ್ಟಿಗೆ ಗಿಡ ಹಾಕ್ಸುವಂಥ ಕೆಲಸ. ಈ ಥರ ಸಾಂಸ್ಕೃತಿಕ ವೇದಿಕೆ ಆ ಥರದ್ದು ಸಾಕಷ್ಟು ಸಾಮಾಜಿಕವಾದಂಥ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆಯಾಗಿ ಕೆಲಸ ಮಾಡ್ತಾ ಬಂತು. ಸಾಂಸ್ಕೃತಿಕ ವಾತಾವರಣ ಕಡಿಮೆ ಇದ್ದಿದ್ದು ಕೂಡ ಒಂದು ಕಾರಣ ಅಂತ ಹೇಳಿ ಆಗ್ಲೇ ತಾವು ಮಾತಾಡ್ತಾ ಹೇಳಿದ್ರಿ. ಈಗಿನ ಹಾಸನದ ಸಾಂಸ್ಕೃತಿಕ ವಾತಾವರಣದ ಬಗ್ಗೆ ತಮಗೆ ನೆಮ್ಮದಿ ಇದೆಯಾ? ಒಂದೇನಾಗಿದೆ ಅಂದರೆ ತುಂಬ ಬರಹಗಾರ ತುಂಬ ಬಂದ್ಬಿಟ್ಟಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ತುಂಬ ಜನ ಬರೀತಾ ಇದ್ದಾರೆ, ತುಂಬ ವೈಚಾರಿಕ ಚಿಂತನೆಗಳು ಎಲ್ಲ ಇದೆ. ಆದರೆ ಗಟ್ಟಿತನ ಸಾಲದು ಅಂತ ಅನ್ನಿಸ್ತಾ ಇದೆ. ಒಬ್ಬ ಬರಹಗಾರನಿಗೆ ಸಿದ್ಧತೆ ಬೇಕಾಗುತ್ತೆ, ತುಂಬ ಸಿದ್ಧತೆ. ತುಂಬ ಬರಿತಾ ಇದ್ದಾರೆ ಅಂತೇಳಿ ಏನು ಬೆಳಗ್ಗೆ ಎದ್ದ ತಕ್ಷಣ ನಾನು ಸಾಹಿತಿ ಆಗಬೇಕು ಅನ್ನೋ ಥರದ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಗುರುತಿಸ್ಕೋಬೇಕು ಅಂತ. ಆಮೇಲೆ ಈ ವಾಟ್ಸಪ್ಗಳು ಇರೋದ್ರಿಂದ ಬೇಕಾಬಿಟ್ಟಿ ಕವನಗಳು ಎಲ್ಲ ಬರೋಕ್ಕೆ ಶುರು ಆಗಿದೆ. ಬಟ್ ಬರವಣಿಗೆ ವಾತಾವರಣ ಅಂತ ಇದೆ. ಸಮಾಧಾನ ಅಂತೂ ಸಾಮಾನ್ಯ ಮನುಷ್ಯನಿಗೆ ಪೂರ್ತಿ ಸಮಾಧಾನ ಅಂತ ಯಾವುದೇ ವಿಚಾರದಲ್ಲಿ ಇರಲ್ಲ. ಇನ್ನೂ ಒಳ್ಳೇದಾಗಬೇಕು, ಇನ್ನೊಂದು ಒಳ್ಳೇದಾಗಬೇಕು ಅಂತ ಬಯಕೆ ಇರುತ್ತೆ. ಏನಾಗ್ತಾ ಇದೆ ಅಂತಂದ್ರೆ, ಬಹುಪಾಲು ಬರಹಗಾರರು ಒಂದು ಶಿಕ್ಷಕರಾಗಿರ್ತಾರೆ, ಉಪನ್ಯಾಸಕರಾಗಿರ್ತಾರೆ, ಅವರು ವರ್ತಮಾನದ ಸವಾಲುಗಳಿಗೆ ಎದುರಾಗಲ್ಲ. ಬರಹಗಾರ ನೋಡಿ ತಕ್ಷಣ ಅವರು ಪುರಾಣಕ್ಕೆ ಹೋಗ್ಬಿಡ್ತಾರೆ, ಕೃಷ್ಣನ ಪ್ರಸಂಗ ತಗೊಂಡು, ಗದಾಯುದ್ಧ ಪ್ರಸಂಗ ತಗೊಂಡ್ಬಿಡ್ತಾರೆ, ಕರ್ಣನ ವಿಚಾರ ತಗೊಂಡೋಗ್ಬಿಡ್ತಾರೆ. ವರ್ತಮಾನದ ಸಂಗತಿಗಳಿದಾವಲ್ಲ ಅದಕ್ಕೆ ಮುಖ್ಯವಾಗಬೇಕು. ಸಾಕಷ್ಟು ಸಂಗತಿ. ಈಗ ರೈತರ ಆಂದೋಲನ ನಡೀತಿತ್ತು ಅಂತ ಇಟ್ಕೊಳ್ಳಿ, ರೈತರ ಚಳುವಳಿ, ಅದಕ್ಕೂ ಸ್ಪಂದಿಸುವಂತಂದ್ರೆ ಪರಿಸರ ಸಮಸ್ಯೆ ಬಹಳ ತೀವ್ರವಾದ ಸಮಸ್ಯೆ, ಅದ್ರ ಬಗ್ಗೆ ಮುಖಾಮುಖಿ ಆಗ್ತಾ ಬೇಕು, ಅದನ್ನ ಹುಡುಕಾಟ ಮಾಡಬೇಕು. ಅದರ ಕೊರತೆ ಇದೆ. ಅಂದ್ರೆ ಪ್ರಸ್ತುತ ಏನ್ ವಿದ್ಯಮಾನಗಳಿರುತ್ತೋ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಹೌದು, ಮತ್ತೆ ದೊಡ್ಡ ಕೆಲಸ ಬರಹಗಾರ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಹೌದೌದು, ಅವರೇ ಮಾಡ್ಬೇಕಾಗಿರೋರು. ಅದು ಸದ್ಯ ಅವರು ನೀನು ಯಾವ್ದೋ ಕಾಲದ್ದು ಇದನ್ನ ತಗೊಂಡು ಪುರಾಣಕ್ಕೆ ವಾಪಸ್ ಹೋಗೋದಲ್ಲ, ಹಿಂದಕ್ಕೆ ಹೋಗೋದಲ್ಲ, ವರ್ತಮಾನಕ್ಕೆ ಬರ್ಬೇಕು. ನೀವು ಚರಿತ್ರೆ ನಮ್ಗೆ ಅನುಭವ ಕೊಟ್ಟಿದೆ, ಆ ಚರಿತ್ರೆ ಹಿನ್ನೆಲೆ ಒಳಗಡೆ ವರ್ತಮಾನದ ಸವಾಲುಗಳಿಗೆ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಆ ಕೊರತೆ ಇವನ್ ಪತ್ರಿಕೆಗಳಲ್ಲೂ ಆ ಕೊರತೆ ಇದೆ, ಬರಹಗಾರಲ್ಲೂ ಕೂಡ ಆ ಕೊರತೆ ಕಾಣ್ತಾ ಇದೆ. ಹೌದು, ಹಸಿರು ಭೂಮಿ ಪ್ರತಿಷ್ಠಾನದ ಮೂಲಕ ಈಗಲೂ ಕೂಡ ಸಾಕಷ್ಟು ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಮಣ್ಣನ್ನ ಉಳಿಸುವ ನಿಟ್ಟಿನಲ್ಲೂ ಕೂಡ ಒಂದು ಸಭೆಯನ್ನ ಮಾಡಿದ್ರಿ, ಹಾಗೆ ನೀರನ್ನ ಉಳಿಸುವ ನಿಟ್ಟಿನಲ್ಲೂ ಕೂಡ ಒಂದು ರೈತರ ಸಭೆಯನ್ನ ಮಾಡಿ ತಲುಪಿಸಿದ್ರಿ. ಹೀಗೆ ಹಸಿರು ಭೂಮಿಯ ಮೂಲಕ ಇನ್ನು ಏನೇನು ನಡೀತಾ ಇದೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ? ಈಗ ಹಸಿರು ಭೂಮಿ ಪ್ರತಿಷ್ಠಾನ ಹುಟ್ಟಿದ ನಂತರ 14 ಕೆರೆಗಳನ್ನು ಹಾಸನ ಸುತ್ತಮುತ್ತ ಪುನಶ್ಚೇತನ, ಅದು ದೊಡ್ಡ ದೊಡ್ಡ ಕೆರೆಗಳು. ಅದರಿಂದ ನೋಡಿ, ಸರ್ಕಾರದ ಮುಂದೆ ನಾವು 2018ರಲ್ಲಿ ಆಗ ಹಿರಿಯ ನಾಗರಿಕ ವೇದಿಕೆ ಅದರಲ್ಲೂ ನಾನು ಇದ್ದಂಥವನು ಮತ್ತು ಹಸಿರು ಭೂಮಿ ಪ್ರತಿಷ್ಠಾನ ಒಟ್ಟಾಗಿ ಇವರಿಗೆ ಮನವಿ ಕೊಟ್ವಿ. 3 ಕೆರೆಗಳ ಪುನಶ್ಚೇತನಕ್ಕೆ ನೀವು ಹಣ ಕೊಡಬೇಕು ಅಂತೇಳಿ. ಒಂದು ಸತ್ಯವನ ಕೆರೆ, ಇನ್ನೊಂದು ಹುಣಸಿನ ಕೆರೆ ಮತ್ತು ಚನ್ನಪಟ್ಟಣ ಕೆರೆಗೆ ನಾವು 30 ಕೋಟಿ ಕೇಳಿದ್ವಿ. ಅವ್ರ ಬಜೆಟಲ್ಲಿ 20 ಕೋಟಿ ಕೊಟ್ಟರು. ಸತ್ಯವನ ಕೆರೆ 4.5 ಕೋಟಿ ಖರ್ಚು ಮಾಡಿದ್ರು ಕೂಡ ನೀರೇ ಇರಲಿಲ್ಲ. ಇನ್ನು ಹುಣಸಿನ ಕೆರೆ ಅಂತೂ ಪೂರ್ತಿ ಅದು ಕಲುಷಿತ ಆಗಿತ್ತು. ಚನ್ನಪಟ್ಟಣ ಕೆರೆ ತುಂಬ ವಿಕಾರ ರೂಪ ಪಡ್ಕೊಂಡಿತ್ತು. ಅದನ್ನ ಪುನಶ್ಚೇತನಕ್ಕೆ ಅಂತೇಳಿ ಅದು ಬರೀ ನಾವೇ ಶ್ರಮದಾನದಿಂದ ಮಾಡುವಂಥ ಕೆಲಸ. ದೊಡ್ಡ ದೊಡ್ಡ ಕೆರೆಗಳು, ಈಗ ಹುಣಸಿನ ಕೆರೆ 213 ಎಕರೆ ಕೆರೆ, ಅದು ಚನ್ನಪಟ್ಟಣ ಕೆರೆ 159 ಎಕರೆ, ಸತ್ಯವನ ಕೆರೆ 72 ಎಕರೆ ಕೆರೆ, ದೊಡ್ಡ ಕೆರೆಗಳು. ಅದಕ್ಕೆ ಸಿದ್ದರಾಮಯ್ಯವರಿಗೆ ನಾವು ಮನವಿ ಕೊಟ್ವಿ, ಈ ಹಂದಿನ ಕೆರೆಯಿಂದ ಅದಕ್ಕೆ ನೀರು ತುಂಬಿಸೋ ಕೆಲಸ ಆಗಬೇಕು, ಯಾಕೆಂದ್ರೆ ನೀರೇ ಇರಲಿಲ್ಲ. ಮತ್ತು ಈ 3 ಯೋಜನೆಗೆ ಅವ್ರು 20 ಕೋಟಿ ಕೊಟ್ಟರು. 20 ಕೋಟಿ ಕೊಟ್ಟಾದ ನಂತರ ಏನಾಯಿತು, ಸರ್ಕಾರ ಬದಲಾವಣೆ ಆಯಿತು, ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೇ ಕೆರೆಗೆ 144 ಕೋಟಿ ಮಾಡೋಕ್ಕೆ ಅಂತ ಹೊರಟರು, ಚನ್ನಪಟ್ಟಣ ಕೆರೆಗೆ ಒಂದಕ್ಕೆ ಅಂತೇಳಿ. ಅದನ್ನು ನಾವು ಸ್ವಲ್ಪ ವಿರೋಧ ಮಾಡಿದ್ವಿ. ಇಲ್ಲ, ನಾವು ಒಂದು ಕೆರೆಗೆ ತಗೊಂಡು ನಾವು ಮಾಡ್ತಾ ಇರೋದು ಜಲ ಸಂರಕ್ಷಣೆ ಕೆಲಸಕ್ಕೋಸ್ಕರ, ಜಲ ಸಂರಕ್ಷಣೆ ಮಾಡೋ ಕೆಲಸ ಮಾಡಬೇಕು ಅಂತ ಡಿಮಾಂಡ್ ಮಾಡಿದ ನಂತರ ಆಮೇಲೆ ಅದು ಸ್ಪ್ಲಿಟ್ ಆಗಿ 144 ಕೋಟಿ ರೂಪಾಯಿಯನ್ನ 9 ಉದ್ಯಾನವನಗಳು ಮತ್ತು 6 ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಂತೇಳಿ ನೋಡಿ ನಾವು ಏನು ಬೇಡಿಕೆ ಇಟ್ವಿ. ಅದ್ರ ನಂದು ಇವತ್ತು ಹಾಸನದಲ್ಲಿ ಅನೇಕ ಉದ್ಯಾನವನಗಳು ರೂಪ ಪಡ್ಕೊಳ್ಳಿಕ್ಕೆ ನಮ್ಮ ಮೂಲ ಸಂಘಟನೆ ಕಾರಣ, ಹಸಿರು ಭೂಮಿ ಪ್ರತಿಷ್ಠಾನೇ ಮುಖ್ಯ ಕಾರಣ. ಇವತ್ತು ಉದ್ಯಾನವನಗಳೊಂದು ಹೊಸ ರೂಪ ಬಂದಿದೆ, ಕೆರೆಗಳಲ್ಲೂ ಸಾಕಷ್ಟು ಕೆಲಸ ನಡೀತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಹಸಿರು ಭೂಮಿ ಪ್ರತಿಷ್ಠಾನ, ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಆದರೆ ಕೆಲಸ ಬಾಕಿ ಇದೆ. ಈಗ ಹುಣಸಿನ ಕೆರೆ ತುಂಬ ಕಲುಷಿತ ಮತ್ತೆ ಆಗ್ತದೆ, ಏಕೆಂದರೆ
ಅಲ್ಲಿ ಹಯಾಸಿಂತ್ ಅಂತೇಳಿ ಒಂದು ಇದು ಹಸಿರು ಪಾಚಿ ಬೆಳೆ ಪಾಚಿ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಸರ್ಕಾರ ಮಾಡಬೇಕು. ಅದಕ್ಕೊಂದು ಯೋಜನೆ ಕೂಡ ಸರ್ಕಾರ ಕೊಟ್ಟಿದೆ, ಈಗಿನ ಸರ್ಕಾರ ಕೂಡ ಕೊಟ್ಟಿದ್ವಿ. ಒಟ್ಟಾರೆ ಹಸಿರು ಭೂಮಿ ಪ್ರತಿಷ್ಠಾನ ಒಂದು ಪರಿಸರದ ಕುರಿತಾಗಿ ಜಾಗೃತಿ ಮೂಡಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಕೆರೆಕಟ್ಟೆಗಳ ಪುನಶ್ಚೇತನ ಇರ್ಬೋದು, ಹಸಿರೀಕರಣ ಇಂಥದ್ದೆಲ್ಲ ಮಾಡ್ತಾ ಬಂದಿದೆ. ಅದರಿಂದ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ಪರಿಸರಕ್ಕೆ ನಾವು ಅನ್ನೋ ಒಂದು ಸಂಘಟನೆ ಕೂಡ ಆಗ್ತಾ ಇದೆ. ಹಾಸನ ಜಿಲ್ಲೆಯ ಉದಾಹರಣೆನ ಇಟ್ಕೊಂಡೇನೆ ಮೈಸೂರಿನ ತಂಡ ಕೂಡ ಬಂದು ಅವ್ರು ಶುರು ಮಾಡಿ, ಅವರು ಇಷ್ಟೇ ಸಾಕಾಗಲ್ಲ ಅಂತೇಳಿ ರಾಜ್ಯಾದ್ಯಂತ ವಿಸ್ತರಿಸಬೇಕು. ಇವತ್ತು ಸುಮಾರು ಒಂದು 900 ಜನ ಸದಸ್ಯರು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಪರಿಸರಕ್ಕಾಗಿ ನಾವು ಅಂತೇಳಿ. ಅವ್ರು ತುಂಬ ಅಧ್ಯಯನ ಶಿಬಿರಗಳನ್ನು ಮಾಡ್ತಿದ್ದಾರೆ. ದೊಡ್ಡ ಪರಿಸರ ಆಂದೋಲನಕ್ಕೆ ಬೇಕಾಗುವಂಥ ಒಂದು ಭೂಮಿಕೆ ಸಿದ್ಧ ಆಗ್ತಾ ಇದೆ. ಅದಕ್ಕೆ ಬೈಲಾ ಒಂದು ಸಂವಿಧಾನದ ಇದು ಕಾರ್ಯಯೋಜನೆ ಇದೆಲ್ಲದರೂ ಕೂಡ ತುಂಬ ಜನ ಒಳಗೊಂಡಿದ್ದಾರೆ. ದೊಡ್ಡ ಮಟ್ಟದ ಸಂಘಟನೆ ಆಗಲಿಕ್ಕೆ ಬೇಕಾಗುವಂಥ ಸಿದ್ಧತೆ ಆಗ್ತಾ ಇದೆ. ಪತ್ರಿಕೆ, ಚಳುವಳಿ, ಅದ್ರ ಜೊತೆಗೆ ಸಮಾಜ ಸೇವೆ, ಇದರ ನಡುವೆ ನಿಮ್ಮ ಕುಟುಂಬಕ್ಕೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಖಂಡಿತ. ಅದು ಏನಾಗಿದೆ, ಆ ಬಗ್ಗೆ ನಾನು ಸಾಕಷ್ಟು ತುಂಬ ನೋಯಿಸ್ಬಿಟ್ಟಿದ್ದೇನೆ ಮನೆಯವ್ರನ್ನ ಮಕ್ಕಳನ್ನ. ನಮಗೇನಾಗುತ್ತೆ ಅಂದರೆ ಪ್ರತಿ ಸಂದರ್ಭಕ್ಕೂ ಇದು ಮುಖ್ಯ ಅಂತ, ಈಗ ಪರಿಸರದ ಬಹಳ ಮುಖ್ಯ ಅಂತ ಅನ್ಸೋಕೆ ಶುರು ಆಗ್ತಾ ಉಂಟು. ಅವತ್ತಿಗೆ ರೈತರ ಚಳುವಳಿ ಮುಖ್ಯ ಅಂತ ಅನಿಸ್ತಾ ಇತ್ತು. ಈಗ ಮೈಸೂರು ಅಂತ ಜಿಲ್ಲೆಗಳಲ್ಲಿ ಪತ್ರಕರ್ತ ಹೋಗಿ ಚಳುವಳಿ ಮಾಡಲ್ಲ. ಹಾಸನ ಜಿಲ್ಲೆ ನಾವೇ ಪೈನಿಯರ್ಸ್, ನಾವೇ ಚಳುವಳಿನೂ ಮಾಡಬೇಕು, ಪತ್ರಿಕೆನೂ ಮಾಡಬೇಕು. ಈ ಥರದ ಒಂದು ಅನಿವಾರ್ಯತೆಗೆ ಸಿಕ್ಕಾಕೊಂಡು. ಬಟ್ ಈಗ ಸ್ವಲ್ಪ ಬೇರೆ ಬೇರೆ ಸಂಘಟನೆ ಮಾಡೋ ಕೆಲಸ ಮಾಡ್ತಾ ಬಂದೆ. ಆದರೆ ಪರಿಸರದ ವಿಚಾರಕ್ಕೆ ಬಂದಾಗ ಒಂದು ಕಾಡಕ್ಕೆ ಶುರು ಆಗುತ್ತೆ ಈಗ. ಯಾಕೆಂದರೆ ಜಾಗತಿಕ ತಾಪಮಾನದ ಅದು ವಿಚಾರ ಗೊತ್ತಿದ್ದ ನಂತರ ತಿಳ್ಕೊಂಡವ್ರಿಗೆ ಅದರ ಮುಂದಿನ ದಿನಗಳ ಭೀತಿ ಇದೆಯಲ್ಲ, ಅದು ನಮಗೆ ಸುಮ್ಮನಿರಕ್ಕೆ ಬಿಡಲ್ಲ. ಅದು ಏನಾದ್ರು ಮಾಡಲೇಬೇಕು, ಒಂದು ಪರಿಹಾರ ಹುಡುಕ್ಲೇಬೇಕು ಅನ್ನೋ. ಅದಂತೂ ಬಹಳ ತುಂಬ ಗಂಭೀರವಾದದ್ದು. ಆದರೆ ಇಡೀ ಸಮಾಜಕ್ಕೆ ಅದರ ಆ ಮಟ್ಟದ ಎಚ್ಚರ ಬಂದಿಲ್ಲ ಸರ್ಕಾರ ಜನರಲ್ಲಿ. ಸ್ವಲ್ಪ ಪರಿಸರ ಪ್ರಜ್ಞೆ ಇದೆ, ಗಿಡ ಹಾಕಬೇಕು ಮಾಡಬೇಕು ಅಂತ. ಆದರೆ ಜಾಗತಿಕ ತಾಪಮಾನ ಮತ್ತು ಅದರಿಂದ ಆಗ್ತಾ ಇರುವಂಥ ಹವಾಮಾನದ ವೈಪರೀತ್ಯ ಇದೆಯಲ್ಲ, ಅದು ಬಹಳ ದೊಡ್ಡ ಬಿಕ್ಕಟ್ಟದು. ಅದನ್ನು ಎದುರಿಸಲಿಕ್ಕೆ ದೊಡ್ಡ ಸಿದ್ಧತೆ ಆಗಬೇಕಾದ, ಅದು ಆಗ್ತಾ ಇಲ್ಲ. ಅದಂತೂ ಕೊರತೆ ಇದೆ. ಹಾಗಾಗಿ ಏನು ಮಾಡೋದು, ಅದ್ರ ನಡುವೆ ಈ ಸಮಾಜ ಮತ್ತು ಕುಟುಂಬ ಇದರ ನಡುವೆ ಸಮತೋಲನ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸ ಮಾಡಲೇಬೇಕಾ ಮಾಡ್ತಾ ಬಂದಿದ್ದೀನಿ. ನಿನ್ನೆ ಮಕ್ಕಳು ಎಲ್ಲಿದ್ದಾರೆ ಸರ್ ಈಗ? ಏನು ಒಬ್ಬ ಮಗಳು ಅವಳು ಡಾಕ್ಟರ್ ಆದ್ಲು. ಅವಳು ಆಮೇಲೆ ಅಮೆರಿಕಾದಲ್ಲಿ ಹೋಗಿ ಅವಳು ಸಿಯಾಟಲ್ ಅಂತ ನಗರದಲ್ಲಿ ಅವಳು ಇದ್ದಾಳೆ, ಅಲರ್ಜಿ ಆ್ಯಂಡ್ ಇಮ್ಯುನಾಲಜಿ ಸ್ಪೆಷಲೈಸೇಷನ್. ಇನ್ನೊಬ್ಬಳು ಒಬ್ರು ಇಂಜಿನಿಯರ್ ಮದುವೆ ಮಾಡ್ಕೊಂಡವಳು, ಅವರಿಬ್ಬರಲ್ಲಿ ಸಿಯಾಟಲಲ್ಲಿ ಇದ್ದಾರೆ. ಅವಳು MBBS ಇಲ್ಲಿ ಮಾಡಿದ್ಲು, ಬಟ್ MD-ನ ನ್ಯೂಯಾರ್ಕಲ್ಲಿ ಮಾಡಿದ್ಲು. ಮತ್ತೆ ಫೆಲೋಶಿಪ್ ಅಂತೇಳಿ ಹೈಯರ್ ಸ್ಟಡೀಸ್ ಅಲ್ಲೇ ಮಾಡಿದ್ಲಲ್ಲ ನ್ಯೂಯಾರ್ಕಲ್ಲೇ. ಸೆಟ್ಲ್ ಆಗಿರೋದು ಈಗ ಸಿಯಾಟಲಲ್ಲಿ. ಎರಡನೇ ಮಗಳು ಅವಳು BCom ಮಾಡಿ MBA ಮಾಡಿದ್ಲು. ಅವಳು ಬ್ಯಾಂಕಲ್ಲಿದ್ಲು, ANZ ಬ್ಯಾಂಕ್ ಅಂತೇಳಿ. ಗಂಡ ಇಂಜಿನಿಯರ್ ಕಂಪ್ನಿಲಿದ್ದಾಳೆ. ಮಗಳು ಈಗ ಉದ್ಯೋಗ ಬಿಟ್ಟು ಸಂಗೀತದ ಕಡೆ, ಮೊದಲಿಂದ ಅವಳಿಗೆ ಭಾಳ ಸಂಗೀತದ ಬಗ್ಗೆ ನಿನಾದ, ಅವಳ ಹೆಸರು ಕೂಡ ನಿನಾದ ಅಂತ. ಸಂಗೀತದಲ್ಲಿ ತುಂಬ ಆಸಕ್ತಿ. ಅವಳೀಗ ಒಂದು ಸಣ್ಣದಾಗಿ ಒಂದು ಶಾಲೆ ನಡೆಸ್ತಿದ್ದಾಳೆ, ಸಂಗೀತ ಶಾಲೆ. ಚಿಕ್ಕ ಪುಟ್ಟದ್ದು ಇನ್ನೂ ಕೂಡ ಇಷ್ಟು ದಿವಸ ಕಲಿಯೋದ್ರಲ್ಲೇ ಇದ್ಲು ಅವಳು. ಆ ಥರ ಮನಸ್ಥಿತಿ ಅವಳು. ದೊಡ್ಡವಳು ಡಾಕ್ಟ್ರು. ಸರ್, ನಿಮ್ಮ ಈ ಎಲ್ಲ ವಿಚಾರಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದರೆ ನೀವು ಹಸಿರು ಭೂಮಿಯ ಮೂಲಕ ಮಾಡ್ತಾ ಇರ್ತಕ್ಕಂತಹ ಪರಿಸರ ಸೇವೆಗೆ ಕೈ ಜೋಡಿಸ್ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಕೇಳುಗರು? ಮೊಬೈಲ್ ನಂಬರ್ ನಂದು 94484807561. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 94484807561. ಒಳ್ಳೆಯದು ಸರ್. ತಾವು ತಮ್ಮೆಲ್ಲ ಕೆಲಸಗಳ ನಡುವೆಯೂ ಕೂಡ ಬಿಡುವು ಮಾಡ್ಕೊಂಡು ಕಳೆದ ಒಂದು 45-46 ವರ್ಷಗಳ ಅನುಭವವನ್ನು, ನಿಮ್ಮ ವೃತ್ತಿ ಧರ್ಮದಲ್ಲಿನ ಅನುಭವಗಳಾಗಿರ್ಬೋದು, ನಿಮ್ಮ ಕೌಟುಂಬಿಕ ಅನುಭವಗಳು, ನಿಮ್ಮ ಜೀವನಗಾಥೆ, ಅದರ ಜೊತೆಗೆ ನಿಮ್ಮ ಸಾಮಾಜಿಕ ಚಳವಳಿಯ ಅನುಭವಗಳನ್ನು ಕೂಡ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಇನ್ನೊಂದು ವಿಚಾರ, ಈಗ ಹೊಸ ಒಂದು ಸಾಹಸ ಶುರು ಮಾಡಿದ್ವಿ. ಒಂದು TV ಚಾನಲನ್ನು, ಸ್ಥಳೀಯ ಚಾನಲ್, ಫಸ್ಟ್ ಯೂಟ್ಯೂಬ್ ಅಂತ ಮಾಡೋದು ಕೊಟ್ಟು ಆಮೇಲೆ ಒಂದು TV ಚಾನಲ್ ಕೂಡ ಸ್ಥಳೀಯ ಚಾನಲ್. ಅದು ಕೂಡ ಸಮಾಜವನ್ನು ಕಟ್ಟಲಿಕ್ಕೆ ಈ ಮಾಧ್ಯಮ ಬಳಕೆ ಆಗಬೇಕು ಅನ್ನೋದು ನನ್ನ ಆಲೋಚನೆ. ಇದು ದೃಶ್ಯ ಮಾಧ್ಯಮ ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ, ಅದನ್ನು ಬಳಸಬೇಕು ಅಂತ ನಾವು ಆಲೋಚನೆ ಇಟ್ಕೊಂಡು ಒಂದು ಸಿದ್ಧತೆ ಮಾಡ್ತಾ ಇದ್ವಿ. ಅತಿ ಶೀಘ್ರದಲ್ಲಿ ಅದು ಕೂಡ ಬರುತ್ತೆ. ಓಕೆ, ಒಳ್ಳೆಯದು ಸರ್. ಬಹಳ ಸಮಯವನ್ನು ನಮ್ಮ ಕೇಳುಗರಿಗಾಗಿ ತಾವು ವಿನಿಯೋಗಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಮಧುಸೂದನ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಆಕಾಶವಾಣಿ ಬಗ್ಗೆ ನನಗೊಂದು ಹೆಮ್ಮೆ ಇದೆ. ವಿಶೇಷವಾಗಿ ಹಾಸನದ ಆಕಾಶವಾಣಿ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಪರಿಸರದ್ದು ನಮ್ಮ ವಿಜಯ ಅಂಗಡಿಯವರು ನೀವೆಲ್ಲ ಸೇರಿಕೊಂಡು ತುಂಬ ಜಾಗೃತಿ ಮೂಡಿಸುವಂಥ ಮಾಧ್ಯಮವಾಗಿ ಹಾಸನದ ಆಕಾಶವಾಣಿ ಅಂತೂ ಭಾಳ ಹೆಮ್ಮೆ ಪಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೂ ವಿಶೇಷವಾದ ಧನ್ಯವಾದನ ನಾನು ಕೂಡ ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ.
ಇದುವರೆಗೆ ಹಾಸನದ ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್. ಸಂಕಲನ ಲಕ್ಷ್ಮೀ ಹೆಚ್ಜೆ. ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.